ಆಕಾಶವಾಣಿ. ಸಾಗರದ ಆಚೆಯಲಿ ಮೊಳಗುತಿಹ ಡಿಂಡಿಮ, ಆಗರವು ಪ್ರತಿ ಮನದಿ ಮಿಡಿಯುತಿಹ ಕನ್ನಡ. ಡಿಂಡಿಮ ಡಿಂಡಿಮ ಡಿಂಡಿಮ, ಹೊರನಾಡಿನಲ್ಲಿ ಕನ್ನಡ ಡಿಂಡಿಮ. ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಶುಭಾ. ಆಕಾಶವಾಣಿ ಭದ್ರಾವತಿಯ ಪ್ರೀತಿಯ ಶ್ರೋತೃಗಳೇ, ಹೊರದೇಶದಲ್ಲಿ ಕನ್ನಡ ಡಿಂಡಿಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಭದ್ರಾವತಿಯ ಕನ್ನಡತಿ ಶುಭಾ ಸತೀಶ್ ಮಾಡುವ ನಮಸ್ಕಾರಗಳು. ನಮ್ಮ ಇಂದಿನ ಕನ್ನಡಿಗ ರಾಜೇಂದ್ರ ಕೆದಲಾಯ ಇವರು ಶಾಲಾ ಕಲಿಕೆಯಿಂದ ಬಯೋಕೆಮಿಸ್ಟ್ರಿಯಲ್ಲಿ PhD ಮಾಡಿ ವಿಜ್ಞಾನಿಯಾಗಿರುವವರು. ಹವ್ಯಾಸದಲ್ಲಿ ಯಕ್ಷಗಾನ ಕಲಾವಿದ. ಅಮೆರಿಕಾದ್ಯಂತ ಪ್ರಯಾಣಿಸಿ ಅತಿ ಹೆಚ್ಚು ಯಕ್ಷಗಾನಗಳನ್ನು ಪ್ರದರ್ಶಿಸಿದ ಏಕೈಕ ವ್ಯಕ್ತಿ ಅನ್ನಬಹುದು. ಯಕ್ಷಹೆಜ್ಜೆ ಎಂಬ ಶಾಲೆಯನ್ನು ಆರಂಭಿಸಿ ಮಕ್ಕಳಿಗೆ ಈ ಅದ್ಭುತ ಕಲೆಯನ್ನು ದಾರೆ ಎರೆಯುತ್ತಿದ್ದಾರೆ. ಅತ್ಯುತ್ತಮ ಯಕ್ಷಗಾನ ಕಲಾವಿದರು, ಇನ್ನೂ ಹೆಚ್ಚು ಶ್ರೇಷ್ಠ ಕಲಾವಿದ, ಶಿಕ್ಷಕರು ಅಂತ ಹೇಳಬಹುದು. ಕನ್ನಡ ಭಾಷೆಯನ್ನು, ಕಲೆಯನ್ನು ಎಲ್ಲ ಒಟ್ಟಾಗಿ ನಡೆಸಿಕೊಂಡು ಹೋಗುತ್ತಿರುವ ನಮ್ಮ ರಾಜೇಂದ್ರ ಅವರಿಗೆ ನಮಸ್ಕಾರ. ಹೇಗಿದ್ದೀರಾ ಸ್ವಾಮಿ? ನಾನು ಚೆನ್ನಾಗಿದ್ದೇನೆ. ನಮಸ್ಕಾರ ಶುಭಾ ಸತೀಶ್ ಅವರೇ. ಮೊದಲನೇದಾಗಿ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ. ಖಂಡಿತ ಸ್ವಾಮಿ. ತಾವು ನಮ್ಮ ಕರುನಾಡಿನಲ್ಲಿ ಎಲ್ಲಿಯವರು? ನಿಮ್ಮ ಕುಟುಂಬದ ಪರಿಚಯ ಮತ್ತು ವಿದೇಶದಲ್ಲಿ ಎಲ್ಲಿ ನೆಲೆಸಿದ್ದೀರಾ? ವೃತ್ತಿ ಜೀವನ ಹೇಗೆ? ಹೀಗೆ ಒಂದು ಸಂಕ್ಷಿಪ್ತ ಕಿರು ಪರಿಚಯ. ನಾನು ಮೂಲತಃ ಉಡುಪಿ ಹತ್ತಿರ ಅಂಬಲ್ಪಾಡಿ ಅಂತ ಗ್ರಾಮದವನು. ನನ್ನ ವಿದ್ಯಾಭ್ಯಾಸಗಳೆಲ್ಲ ಹೆಚ್ಚಾಗಿ ಮಣಿಪಾಲದಲ್ಲಿ ಮಾಸ್ಟರ್ಸ್ ಮಾಡಿ, ಆಮೇಲೆ PhD ಮಾಡಿ, ಆಮೇಲೆ 2003 ಒಂದು ಫೆಲೋಶಿಪ್ ಸಿಕ್ಕಿ ಹಾಗೆ ನಾನು ಅಮೆರಿಕಕ್ಕೆ ಬಂದದ್ದು. 2-3 ಯೂನಿವರ್ಸಿಟಿಗಳಲ್ಲಿ ನನ್ನ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಅನ್ನ ಮುಗಿಸಿ ಸದ್ಯಕ್ಕೆ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ವಿಜ್ಞಾನಿಯಾಗಿ ಇದ್ದೇನೆ. ಇನ್ನು ನನ್ನ ಹೆಂಡತಿ ಶೀಲಾ ಕೆದ್ಲಾಯ ಅಂತ, ಅವಳು ಕೂಡ ಉಡುಪಿ ಹತ್ರ ಗುಡೆ ಅಂಗಡಿ ಅಂತ ಆ ಗ್ರಾಮದವಳು. ಅದೇ ನಿಮ್ಮ ಪರಿಚಯದಲ್ಲಿ ನಾನು ಉಲ್ಲೇಖಿಸಿದಾಗೆ ನೀವು ಯಕ್ಷಗಾನ ಕಲೆಯಲ್ಲಿ ಅತ್ಯಂತ ಆಸಕ್ತಿಯುಳ್ಳವರು ಮತ್ತು ಈ ನಿಮ್ಮ ಕಲೆಯನ್ನ ಹೊರದೇಶದಲ್ಲಿದ್ದು ಉದ್ಧರಿಸಿಕೊಂಡು ಹೋಗ್ತಿದ್ದೀರಾ. ಈ ಒಂದು ಪ್ರಯಾಣ ಹೇಗೆ ಶುರುವಾಯಿತು? ನನ್ನ ಯಕ್ಷಗಾನ ಪ್ರಯಾಣ ಆರಂಭ ಆದದ್ದು ನಾನು ಕಾಲೇಜಿನಲ್ಲಿರುವಾಗ. ನಾನು BSc ಮಾಡುವಾಗ ಸೆಕೆಂಡ್ ಇಯರ್ ನಲ್ಲಿ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಪ್ರತಿ ವರ್ಷ ಅಲ್ಲಿ ಯಕ್ಷಗಾನವನ್ನು ಮಾಡಿಸ್ತಾರೆ. ಹಾಗೆ ಯಕ್ಷಗಾನವನ್ನ ಕಲಿಸುವುದಕ್ಕೆ ನನ್ನ ಗುರುಗಳಾದಂತಹ ಶ್ರೀಯುತ ಬನ್ನಂಜೆ ಸಂಜೀವ ವರ್ಣ ಅಂತ, ಅವರು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಅವರು ಬಂದಿದ್ರು. ಹಾಗೆ ಅವರಿಂದ ನನ್ನ ಯಕ್ಷಗಾನ ಕಲಿಕೆ ಆರಂಭ ಆಯ್ತು. ಆಮೇಲೆ ಶ್ರೀಯುತ ಪ್ರೊಫೆಸರ್ ಉದ್ಯಾವರ ಮಾಧವಾಚಾರ್ಯ ಅಂತ, ಅವರು ಕೂಡ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ರು. ಅವರು ಯಕ್ಷಗಾನದಲ್ಲಿ ಹಲವಾರು ಪ್ರಯೋಗಗಳನ್ನ ಮಾಡ್ತಾ ಇದ್ರು. ಹಾಗೆ ನನ್ನ ಯಕ್ಷಗಾನದ ಕಲಿಕೆ ಮುಂದುವರಿಯುವುದಕ್ಕೆ ಅದು ಕೂಡ ಒಂದು ಕಾರಣ ಆಯ್ತು. ಅವರ ಪ್ರಯೋಗಗಳಲ್ಲಿ ನಾನು ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಪ್ರಮುಖ ಪಾತ್ರವನ್ನು ಕೂಡ ನಿರ್ವಹಿಸ್ತಾ ಇದ್ದೆ. ಹೀಗೆ ನನ್ನ ಯಕ್ಷಗಾನ ಕಲಿಕೆ ಆರಂಭ ಆಯ್ತು. ಆಮೇಲೆ ಮುಂದುವರಿತು. ಅದರ ಜೊತೆಯಲ್ಲಿ ಸುಮಾರು ಅವರ ಅವರ ಮಾಧವಾಚಾರ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಂತಹ ಹಲವು ಹಿರಿಯ ಕಲಾವಿದರು, ಶ್ರೀಯುತ ML ಸಾಮಗ ಅಂತ ಹೇಳಿ, ಆಮೇಲೆ DG ಹೆಗಡೆ ಅಂತ, ಆಮೇಲೆ ಡಾಕ್ಟರ್ ಭಾಸ್ಕರ್ ಕುಮಾರ್ ಅಂತ ಹೇಳಿ, ಇವರೆಲ್ಲರಿಂದೂ ಕೂಡ ನನಗೆ ಯಕ್ಷಗಾನದಲ್ಲಿನ ಅಭಿನಯ, ಕುಣಿತ ಅದನ್ನೆಲ್ಲ ಕಲಿಯುವಂತಹ ಅವಕಾಶವೂ ಕೂಡ ಸಿಕ್ತು ಅಂತ ಹೇಳ್ತೇನೆ. ಸಂತೋಷ. ಮತ್ತೆ ಈಗ ಯಕ್ಷಗಾನದ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀವಿ. ಈ ಮಹಾನ್ ಕಲೆಯ ಒಂದು ತುಣುಕನ್ನು ಕೇಳ್ದಿದ್ರೆ ಹೇಗೆ? ನಿಮ್ಗೆ ಇಷ್ಟವಾದ ಒಂದು ಪ್ರಸಂಗದ ಒಂದು ಸನ್ನಿವೇಶ ನಮ್ಗೆ ಹೇಳ್ಬೋದಾ ಇವತ್ತು? ಖಂಡಿತ. ಹಲವಾರು ಯಕ್ಷಗಾನ ಪ್ರಸಂಗಗಳಿದ್ದಾವೆ. ಸದ್ಯ ನಾನೊಂದು ಪ್ರಸಂಗದ ಸನ್ನಿವೇಶವನ್ನ ನಮ್ಮ ಕೇಳುಗರಿಗಾಗಿ ಮುಂದಿಡ್ಲಿಕ್ಕೆ ಇಷ್ಟಪಡ್ತೇನೆ. ದಕ್ಷ ಯಜ್ಞ ಅಂತ, ಇದು ಈಶ್ವರ ಜ್ಞಾನ ಸತ್ರ ಅಂತೇಳಿ, ಜ್ಞಾನದ ಬಗ್ಗೆ ಒಂದು ಧರ್ಮದ ಬಗ್ಗೆ ಆಗಿ ಒಂದು ಸತ್ರ ನಡೀತಾ ಇರ್ತದೆ. ಅದರ ಅಧ್ಯಕ್ಷನಾಗಿ ಈಶ್ವರ ಕುಳಿತುಕೊಂಡಿರ್ತಾನೆ. ಆ ಸಂದರ್ಭ ಈಶ್ವರನ ಹೆಂಡತಿ ದಾಕ್ಷಾಯಿಣಿ, ಅವಳ ಅಪ್ಪ ದಕ್ಷ ಸಭೆಗೆ ಬರ್ತಾನೆ. ಅವಾಗ ಎಲ್ಲರೂ ಕೂಡ ದಕ್ಷ ಬ್ರಹ್ಮಪುತ್ರ ಆದ್ರಿಂದಾಗಿ ಎಲ್ಲರೂ ಎದ್ದು ನಿಂತು ಅವರನ್ನು ಗೌರವಿಸ್ತಾರೆ. ದಕ್ಷನಿಗೆ ತುಂಬಾ ಅಹಂಕಾರ ಇರ್ತದೆ. ಎಲ್ಲರೂ ಎದ್ದು ನಿಂತಾಗ ಅವನಿಗೆ ಬಹಳ ಖುಷಿಯಾಗಿ ಎಲ್ಲವರನ್ನು ಕೂಡ ನೋಡ್ತಾ ಮುಂದುವರಿತಾ ಇರುವಾಗ ಈಶ್ವರ ಮಾತ್ರ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಂಡದ್ರಿಂದ ಅವನು ಎದ್ದು ನಿಲ್ಲುವುದಿಲ್ಲ. ಆವಾಗ ದಕ್ಷನಿಗೆ ಅದನ್ನ ನೋಡಿ ಸಿಟ್ಟು ಬರುತ್ತೆ. ಆವಾಗ ಈಶ್ವರನ ನೋಡಿ ಅವನು ಆಡುವಂತಹ ಒಂದು ಮಾತನ್ನ ಕೇಳುಗರಿಗೋಸ್ಕರ ಹೇಳ್ತಾ ಇದ್ದಾನೆ. ಏನನ್ನ ನೋಡ್ತಾ ಇದ್ದೇನೆ, ಎಲ್ಲವರು ಎದ್ದು ನಿಂತು ಗೌರವಿಸುತ್ತಾ ಇದ್ದಾರೆ. ಯಾಕೆ? ಬಂದಿರುವವ ಬ್ರಹ್ಮ ಮಾನಸ ಪುತ್ರ ದಕ್ಷ ಎನ್ನುವ ಗೌರವದಿಂದ. ಆದ್ರೆ ಒಬ್ಬ ಮಾತ್ರ ಕುಳಿತುಕೊಂಡೇ ಇದ್ದಾನೆ.
ನಮ್ಮ ತಲೆಯ ಮೇಲೆ ಇಷ್ಟು ಹೇರಿದೆ, ಆದರೂ ನಿಲ್ಲುವ ಸಾಮರ್ಥ್ಯ ನಮಗೆ. ಇವನ ತಲೆಯ ಮೇಲೆ ಏನೂ ಇಲ್ಲ, ಆದರೂ ಹೇಳುವುದಕ್ಕೆ ಆಗುವುದಿಲ್ಲ. ಯಾಕೆ? ನಾನು ಈಶ ಎನ್ನುವ ಅಹಂಕಾರ. ಯಾರಿಗೆ ಈಶ ಇವ? ಸುರರಿಗೆ ಈಶ ಸುರೇಶ, ನರರಿಗೆ ಈಶ ನರೇಶ. ಇನ್ನು ಕಪಿಗಳಿಗೂ ಒಬ್ಬ ಈಶ ಇದ್ದಾನೆ, ಕಪೀಶ. ಇನ್ನು ಸತೀಶ. ಹಾಗೆ ಹೇಳಿದ್ರೆ ಈಗ ಇಲ್ಲಿ ಹಲವರು ಎದ್ದು ನಿಲ್ಲುತ್ತಾರೆ. ಬೇಡಪ್ಪ, ಹೇಳುವುದು ಬೇಡ. ಕೆಲವರಿಗೆ ಹೇಳುವುದಕ್ಕೆ ತೊಂದರೆ ಇರ್ತದೆ. ನಾವೇನು ಹೇಳಲೇಬೇಕು ಅಂತ ಹೇಳ್ತೇವ? ಇಲ್ಲ. ಒಂದು ಮಾತು ಬಂದ್ರ ಇಷ್ಟು ಕೇಳಿದ್ರೆ ಸಾಕಪ್ಪ ನಮಗೆ. ಅಷ್ಟನ್ನ ಮಾಡುವುದಕ್ಕೆ ಇವನಿಗೆ ಬಂದ ತೊಂದರೆ ಏನು? ನಾನು ಬಂದಿದ್ದೇನೆ, ನೋಡಿಯೂ ನೋಡದೇ ಇರುವವನ ಹಾಗೆ ಕುಳಿತಿದ್ದಾನೆ. ಇಷ್ಟಕ್ಕೂ ಇವನೇನು ನಮಗೆ ದೂರದವನೆಂದು ಭಾವಿಸಿದ್ದೀರಾ? ಅಲ್ಲಪ್ಪ, ನನ್ನ ಮಗಳಿಗೆ ಇವ ಗಂಡ. ಹೀಗೆ ದಕ್ಷ ಈಶನನ್ನ ಜರಿಯುವುದು ಮುಂದುವರಿತದೆ. ತುಂಬಾ ಚೆನ್ನಾಗಿತ್ತು. ನಮ್ಗೆ ನೀವು ಒಂದು ದಕ್ಷ ಯಜ್ಞದ ಕಥೆಯನ್ನ ಕಣ್ಮುಂದೆ ಒಂದು ಕಲ್ಪನೆ ಬರುವ ಹಾಗೆ ಮಾಡಿದ್ರಿ. ಅದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು. ಮತ್ತೆ ಮುಂದಿನ ಪ್ರಶ್ನೆ ಕೇಳಬೇಕು ಅಂದ್ರೆ, ಈ ಒಂದು ಸಾಂಪ್ರದಾಯಿಕ ರಂಗಭೂಮಿಯ ಕಲೆಯನ್ನ ನೀವು ಅಮೆರಿಕದಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಪ್ರದರ್ಶನ ಮಾಡಿದ್ದೀರಾ. ಅದ್ರ ಬಗ್ಗೆ ಈಗ ಭಾರತದಲ್ಲಿ ಮಾಡ್ಲಿಕ್ಕೂ ವಿದೇಶದಲ್ಲಿ ಈ ಪ್ರದರ್ಶನಗಳನ್ನ ಮಾಡ್ಲಿಕ್ಕೂ ಏನಾದ್ರೂ ವ್ಯತ್ಯಾಸ ಕಾಣುತ್ತಾ ನಿಮಗೆ, ಅಥವಾ ಏನಾದ್ರೂ ಸವಾಲುಗಳು ಎದುರಾಗತ್ತಾ? ಅದು ಹೇಗೆ ನಿಮ್ಮ ಅನುಭವ? ಪ್ರಧಾನವಾಗಿ ಭಾರತದಲ್ಲಿ ಮಾಡುವಾಗ, ನಮ್ಮ ಊರಿನಲ್ಲಿ ಮಾಡುವಾಗ ಪ್ರೊಫೆಷನಲ್ ಆದಂತಹ ಆರ್ಟಿಸ್ಟ್ಗಳು ಅದನ್ನೇ ಪ್ರೊಫೆಷನ್ ಆಗಿ ತಗೊಂಡವರಿಗೆ ಪ್ರಾಯ ಇಲ್ಲಿಯೂ ಅಲ್ಲಿಯೂ ಅಷ್ಟೊಂದು ಸಮಸ್ಯೆ ಆಗ್ಲಿಕ್ಕಿಲ್ಲ. ಆದ್ರೆ ನಮಗೆ ಹವ್ಯಾಸಿಗಳಾಗಿ ಅದನ್ನ ಯಕ್ಷಗಾನವನ್ನ ಕಲಿತವರು ಇಲ್ಲಿ ಆ ಯಕ್ಷಗಾನವನ್ನ ಮಾಡ್ಬೇಕು ಅಂತ ಮುಂದಾದಾಗ ಬರುವಂತ ಹಲವಾರು ಸಮಸ್ಯೆಗಳಲ್ಲಿ ಒಂದನೆಯದ್ದು ಅಂತ ಹೇಳಿದ್ರೆ, ನಾವು ನಮ್ಮ ಮೇಕಪ್ ಅನ್ನ, ವೇಷ ಕಟ್ಟಿಕೊಳ್ಳುವುದನ್ನ ಎಲ್ಲವನ್ನು ಕೂಡ ನಾವೇ ಮಾಡ್ಬೇಕಾಗ್ತದೆ. ಅದರ ಜೊತೆಯಲ್ಲಿ ವೇಷ ಸಾಮಗ್ರಿಗಳನ್ನು ಕೂಡ ನಾವು ಭಾರತದಿಂದ ಇಲ್ಲಿಗೆ ತಂದ್ಕೊಳ್ಬೇಕಾಗ್ತದೆ. ಅದು ಒಂದು ಚಾಲೆಂಜ್. ಇನ್ನೊಂದು, ಇಲ್ಲಿ ನಮ್ಮ ಊರಿನ ಯಕ್ಷಗಾನ ನೋಡಿದವರು, ಅದನ್ನ ಕಲಿಬೇಕು ಅಂತ ಆಸೆ ಇರುವವರು ಸಿಕ್ಕಿದ್ರೆ ಸ್ವಲ್ಪ ಸುಲಭ ಆಗ್ಬಹುದು. ಆದ್ರೆ ಹೆಚ್ಚಿನವರು ಕರ್ನಾಟಕದವರು ಆಗಿದ್ರು ಕೂಡ ಯಕ್ಷಗಾನ ಹೆಚ್ಚು ಪಾಪ್ಯುಲರ್ ಅಲ್ಲದೆ ಇರುವಂತಹ ಪ್ರದೇಶ, ಈಗ ಉದಾಹರಣೆಗಾಗಿ ಬೆಂಗಳೂರು, ಮೈಸೂರು, ಅವರೆಲ್ಲ ಯಕ್ಷಗಾನವನ್ನ ಹೆಚ್ಚು ನೋಡ್ಲಿಲ್ಲ. ಆದ್ರೆ ಅವರು ಕಲಿಬೇಕು ಅಂತ ಹೇಳಿದಾಗ ಅವರಿಗೆ ಕಲಿಸುವಂತಹದ್ದು ಕೂಡ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ ಭಾಷೆ ಆಗ್ಲಿ, ಆಮೇಲೆ ಯಕ್ಷಗಾನ ಅದು ಹೇಗೆ ಪಾತ್ರಗಳನ್ನ ಹೇಗೆ ನಿರ್ವಹಿಸುವುದು ಅನ್ನೋದ್ರ ಬಗ್ಗೆ ಎಲ್ಲ ಅವರಿಗೆ ಹೆಚ್ಚು ಕಲ್ಪನೆಗಳಿಲ್ಲದೆ ಇರುವುದರಿಂದ ಅದನ್ನ ಕೂಡ ನಾವು ಕಲಿಸಬೇಕಾಗತ್ತೆ. ಇದು ಇನ್ನೊಂದು ಎದುರಾಗುವಂತಹ ಸಮಸ್ಯೆ. ಮತ್ತೆ ಮೂರನೆಯದ್ದು, ಯಕ್ಷ ಹೆಜ್ಜೆ ಅನ್ನುವಂತಹ ಒಂದು ತಂಡವನ್ನು ನಾನು ಕಟ್ಟುವುದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಹೆಚ್ಚಿನ ಕಡೆಗಳಲ್ಲಿ 3 ಗಂಟೆಯ ಸುದೀರ್ಘವಾದಂತಹ ಯಕ್ಷಗಾನಕ್ಕೆ ಅವಕಾಶ ಕಡಿಮೆ. 10-15 ನಿಮಿಷದಲ್ಲಿಯೂ ಕೂಡ ಕೆಲವೊಮ್ಮೆ ನಾವು ಕಾರ್ಯಕ್ರಮಗಳನ್ನು ಮಾಡ್ಬೇಕಾಗ್ತದೆ. ಹಾಗೆ ಮಾಡ್ಬೇಕು ಅಂತ ಹೇಳಿ ಆದಾಗ ನಮ್ಮದೇ ಒಂದೇ ಗುರುವಿನ ಅಂಡರ್ ಟ್ರೈನ್ ಆದಂತಹ ಸ್ಟೂಡೆಂಟ್ಸ್ ಗಳಿದ್ರೆ ಅದು ಸ್ವಲ್ಪ ಸಿಂಕ್ ಆಗಿ ಗ್ರೂಪ್ ಡ್ಯಾನ್ಸ್ ಯಾವ್ದೋ ಮಾಡುವಾಗ ಸಿಂಕ್ರನೈಸೇಷನ್ ಇರ್ತದೆ ಅನ್ನುವ ಕಾರಣಕ್ಕೋಸ್ಕರ ನಾನು ಈ ಯಕ್ಷ ಹೆಜ್ಜೆ ಅನ್ನುವಂತ ಸ್ಕೂಲ್ ಅನ್ನ ಆರಂಭಿಸಿದೆ. ಇದಕ್ಕೆ ನಾನು ಪ್ರಧಾನವಾಗಿ ನಾನು ಹೇಳುವುದಕ್ಕೆ ಮರ್ತಿದ್ದೇನೆ ಅಂತ ಅನ್ಸುತ್ತೆ. ಪ್ರಸ್ತುತ ನಾನು ಮಿಡ್ ವೆಸ್ಟ್ ಅಂತ ಹೇಳ್ತೇವೆ ನಾವು, ಇಂಡಿಯಾನಾ ಅಂತ ಅನ್ನುವ ರಾಜ್ಯ, ಅದರಲ್ಲಿ ಇಂಡಿಯಾನಾ ಪೊಲೀಸ್ ಅದರ ಕ್ಯಾಪಿಟಲ್, ಅಲ್ಲಿ ನಾನು ವಾಸವಾಗಿದ್ದೇನೆ. ಅಲ್ಲಿ ಇಂಡಿಯಾನಾ ಪೊಲೀಸ್ ನಲ್ಲಿ ನನ್ನ ಕೆಲವೊಂದು ಸ್ನೇಹಿತರು ಒಟ್ಟಾಗಿ ಯಕ್ಷ ಹೆಜ್ಜೆ ಅನ್ನುವಂತ ಸ್ಕೂಲ್ ಅನ್ನ ನಾವು ಪ್ರಾರಂಭ ಮಾಡಿತು. ನಾನೀಗ ಹೇಳಲಿಕ್ಕೆ ಹೊರಟಾಗೆ ಇನ್ನೊಂದು 10-15 ನಿಮಿಷದಲ್ಲಿ ಕಾರ್ಯಕ್ರಮಗಳನ್ನ ನಾವು ಕೊಡ್ಬೇಕಾಗ್ತದೆ. ಆವಾಗ ಇಡೀ ಪ್ರಸಂಗವನ್ನ ಪ್ರದರ್ಶಿಸ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಒಂದು 10-15 ನಿಮಿಷದಲ್ಲಿ ಯಾವುದೋ ಒಂದು ಸಣ್ಣ ಯಕ್ಷಗಾನದ ತುಣುಕನ್ನು ಆತರ ಏನನ್ನಾದ್ರೂ ಪ್ರದರ್ಶಿಸಬೇಕಾಗುತ್ತೆ. ಹೀಗೆ ಆದ್ರೆ ಒಂದು ವಿದೇಶದಲ್ಲಿ ಈ ಚಾಲೆಂಜ್ಗಳ ಜೊತೆಯಲ್ಲಿ, ಸವಾಲುಗಳ ಜೊತೆಯಲ್ಲಿಯೂ ಕೂಡ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈಗ ಭಾರತದಲ್ಲಿ ನಾವು ಯಕ್ಷಗಾನವನ್ನ ಪಾಪ್ಯುಲರೈಸ್ ಮಾಡ್ಬೇಕು ಅಂತ ಹೇಳಿ ಆದ್ರೆ ನೀವು ಭಾರತದ ಬೇರೆ ಬೇರೆ ಪ್ರದೇಶಗಳಿಗೆ ನೀವು ಪ್ರಯಾಣವನ್ನು ಬೆಳೆಸಬೇಕಾಗತ್ತೆ. ನೀವು ಯಕ್ಷಗಾನವನ್ನ ಡೆಲ್ಲಿಯವರಿಗೆ ತೋರಿಸ್ಬೇಕು ಅಂದ್ರೆ ಡೆಲ್ಲಿಗೆ ಹೋಗ್ಬೇಕು, ರಾಜಸ್ಥಾನದವ್ರಿಗೆ ತೋರಿಸ್ಬೇಕು ಅಂದ್ರೆ ರಾಜಸ್ಥಾನ ಹೋಗ್ಬೇಕು, ಮಧ್ಯಪ್ರದೇಶದವ್ರಿಗೆ ತೋರಿಸ್ಬೇಕು ಅಂದ್ರೆ ಮಧ್ಯಪ್ರದೇಶ ಹೋಗ್ಬೇಕು. ಆದ್ರೆ ಇಲ್ಲಿ ಹಾಗಲ್ಲ. ನೀವು ಒಂದೇ ಕಡೆಯಲ್ಲಿ ಆ ಎಲ್ಲರೂ ಇರುವುದರಿಂದಾಗಿ, ಫಾರ್ ಎಕ್ಸಾಂಪಲ್ ನಾನು ಇಂಡಿಯಾನಾಪೊಲಿಸ್ ಅಲ್ಲಿ ಫಸ್ಟ್ ಪ್ರಯೋಗ ಮಾಡಿದಾಗ ವೆಸ್ಟ್ ಬೆಂಗಾಲ್ನವರು, ಡೆಲ್ಲಿಯವರು, ಉತ್ತರ ಪ್ರದೇಶದವರು, ರಾಜಸ್ಥಾನದವರು ಎಲ್ಲರೂ ಇದ್ರು. ಎಲ್ಲರಿಗೂ ಕೂಡ ಆ ಕಲೆ ಬಹಳ ಅದ್ಭುತವಾಗಿ ಕಂಡಿತು. ಅದರ ಮ್ಯೂಸಿಕ್ ಆಗ್ಲಿ, ಅದರ ವೇಷಭೂಷಣಗಳಾಗ್ಲಿ, ಅದರ ಪ್ರಸ್ತುತಿ ಆಗ್ಲಿ ಬಹಳ ಅದ್ಭುತವಾಗಿ ಎಲ್ಲರೂ ಕೂಡ ಅಪ್ರಿಶಿಯೇಟ್ ಮಾಡಿದ್ರು. ಇದು ಯಕ್ಷಗಾನದ ಗ್ರೇಟ್ನೆಸ್. ಹೌದು. ಅದರ ಒಟ್ಟಿಗೆ
ನಾನು ಉತ್ಪ್ರೇಕ್ಷೆಯನ್ನ ಏನ್ ಮಾಡ್ತಾ ಇಲ್ಲ. ನಮ್ಮ ಕೆಲವೊಂದು ಎಲ್ಲಾ ಡ್ಯಾನ್ಸ್ ಸ್ಕೂಲ್ಗಳು ಒಟ್ಟಾದಾಗ ನಾವು ಮಾಡುವಂತ ಕಾರ್ಯಕ್ರಮದಲ್ಲಿಯೂ ಕೂಡ ಯಕ್ಷಗಾನಕ್ಕೆ ಅತ್ಯಂತ ಹೆಚ್ಚಿನ ಪಾಪ್ಯುಲಾರಿಟಿ ಆಮೇಲೆ ಮೆಚ್ಚುಗೆ ಸಿಗ್ತಾ ಇದ್ದದ್ದು ಕೂಡ ಯಕ್ಷಗಾನ ಕಲೆಯ ಗ್ರೇಟ್ನೆಸ್ ಅನ್ನ ತೋರಿಸ್ತದೆ. ಹೌದು. ಮತ್ತೆ ನೀವು ಈಗ ಯಕ್ಷಗಾನ ಎಲ್ಲಾ ತರ ಮಾಡ್ತಿರಲ್ಲ, ಬೇರೆ ಭಾಷೆಯವರು ಎಲ್ಲ ಇದ್ರು ಅಂತ ಹೇಳಿದ್ರಿ, ಆಗ ಕನ್ನಡದಲ್ಲೇ ಮಾಡ್ತೀರಾ ಅಥವಾ ಇಂಗ್ಲಿಷ್ ನಲ್ಲೂ ಮಾಡ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದೀರಿ ನೀವು. ಕನ್ನಡದಲ್ಲಿ ಮಾಡ್ತೇವೆ. 10-15 ನಿಮಿಷ ಆದ್ರೆ ಕನ್ನಡದಲ್ಲಿ ಇರುವ ಸಾಂಗಿಗೆ ನಾವು ಡ್ಯಾನ್ಸ್ ಮಾಡೋದ್ರಿಂದಾಗಿ ಭಾಷೆ ಅಷ್ಟೊಂದು ತೊಡಕಾಗುದಿಲ್ಲ. ಆದ್ರೆ 1 ಗಂಟೆ ಇದೆಲ್ಲ ಮಾಡುವಾಗ ಭಾಷೆಯ ತೊಡಕು ಕಾಣ್ತದೆ. ಅದಕ್ಕೆ ಇಲ್ಲಿಯ ಮಕ್ಕಳ ಹತ್ರ ಇಂಗ್ಲಿಷ್ ನಲ್ಲಿಯೇ ಯಕ್ಷಗಾನವನ್ನ 1-1.5 ಗಂಟೆ ಮಾಡಿದೆ. ಇಂಗ್ಲಿಷ್ ನಲ್ಲಿ ಮಾಡುವಾಗ ಹೆಚ್ಚಿನವರದ್ದು ಇರುವಂತದ್ದು ಅದಕ್ಕೆ ಇರುವಂತಹ ಒಂದು ಕಂಪ್ಲೇಂಟ್ ಏನಂತ ಹೇಳಿದ್ರೆ, ಅದು ಭಾಷೆ ಕನ್ನಡದಲ್ಲಿ ಮಾತಾಡಿದಾಗೆ ನೀವು ಇಂಗ್ಲಿಷ್ ನಲ್ಲಿ ಮಾತಾಡುವಾಗ ಅದು ಸರಿ ಹೊಂದುದಿಲ್ಲ, ಅದು ಆಡ್ ಆಗಿ ಕೇಳ್ತದೆ ಅನ್ನುವಂಥದ್ದು. ಆದ್ರೆ ನನ್ನ ಅನುಭವ ಏನು ಅಂತ ಹೇಳಿದ್ರೆ, ಇಲ್ಲಿಯ ಮಕ್ಕಳು ಇಂಗ್ಲಿಷ್ ಅನ್ನ ಮಾತಾಡುವಾಗ ನಾವು ಇಂಗ್ಲಿಷ್ ಅನ್ನ ಮಾತಾಡಿದ್ರು ಕೂಡ ನಮ್ದು ಅದರಲ್ಲಿ ಕನ್ನಡದ ಛಾಯೆ ಇರ್ತದೆ, ಕನ್ನಡವನ್ನು ಇಂಗ್ಲಿಷ್ ಅಲ್ಲಿ ಮಾತಾಡುತ್ತೆ. ಆದ್ರೆ ಅವರು ಮಾತಾಡುವಾಗ ಅವರಿಗೆ ಇಲ್ಲಿಯ ಇಂಗ್ಲಿಷ್ ಅವರ ನೇಟಿವ್ ಲ್ಯಾಂಗ್ವೇಜ್ ಆಗೋದ್ರಿಂದಾಗಿ ನಮ್ಮ ಇಂಡಿಯಾದ ಮಕ್ಕಳಿಗೂ ಇಲ್ಲಿಯ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿಯ ಮಕ್ಕಳು ಇಂಗ್ಲಿಷ್ ಅನ್ನು ಬಹಳ ಸಹಜವಾಗಿ ಮಾತಾಡ್ತಾರೆ. ಯಕ್ಷಗಾನದಲ್ಲಿ ಬಹಳ ಡೈಲಾಗ್ ನಲ್ಲಿ ಬಹಳ ಮುಖ್ಯವಾಗಿರ್ಬೇಕಾದಂತ ವಿಷಯ ಏನು ಹೇಳಿದ್ರೆ, ಬಹಳ ಸಹಜವಾಗಿ ಬರಬೇಕದು. ಅದು ಹೌದು, ಅದಕ್ಕೆ ಒಂದು ಶೈಲಿ ಇದೆ, ಬಟ್ ಆದ್ರೆ ಸಹಜತೆಯೂ ಕೂಡ ಇರ್ಬೇಕು ಅದರಲ್ಲಿ. ಅದು ಈ ಮಕ್ಕಳು ಇಂಗ್ಲಿಷ್ ನಲ್ಲಿ ಡೈಲಾಗ್ ಅನ್ನು ಹೇಳುವಾಗ ಅವರಿಗೆ ಇಂಗ್ಲಿಷ್ ಅವರದ್ದು ನೇಟಿವ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಆ ಸಹಜತೆ ಅವರ ಡೈಲಾಗ್ ನಲ್ಲಿ ನಂಗೆ ಅನ್ಸಿತ್ತು, ಅದು ಆಡ್ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗೆ ಇಂಗ್ಲಿಷ್ ನಲ್ಲಿಯೂ ಕೂಡ ಸುಮಾರು ಇಲ್ಲಿಯ ಮಕ್ಕಳಿಂದ ಪ್ರದರ್ಶನಗಳನ್ನ ಇಂಗ್ಲಿಷ್ ಡೈಲಾಗ್ ಅನ್ನು ಇಟ್ಕೊಂಡು ಕೊಟ್ಟಿದ್ದೇವೆ. ಹೌದು, ಇಂಗ್ಲಿಷ್ ಅಲ್ಲಿ ಮಾಡ್ಲಿಕ್ಕೋಸ್ಕರ ನಾವು ಕಲೆನ ಹೆಚ್ಚು ಜನಕ್ಕೆ ಮುಟ್ಟಿಸ್ಲಿಕ್ಕೆ ಆಗುತ್ತೆ. ನೀವು ಖಂಡಿತ ಹೇಳಿದ ಹಾಗೆ ಉಳಿದ ರಾಜ್ಯದವರಿಗೆ ಅಥವಾ ಇಲ್ಲಿಯ ಅಮೆರಿಕನ್ಸಿಗೆ ನಾವು ಯಕ್ಷಗಾನವನ್ನ ಪರಿಚಯಿಸಬೇಕು ಅಂತ ಹೇಳಿ ಆದ್ರೆ ಖಂಡಿತವಾಗಿ ಆದ್ರೂ ಕೂಡ, ಯಾಕಂದ್ರೆ ಯಕ್ಷಗಾನ ಉಳಿದ ನೃತ್ಯಗಳಿಗಿಂತ ಭಿನ್ನವಾಗುವುದು ಅದರಲ್ಲಿ ವಾಚಿಕಾಭಿನಯವೂ ಕೂಡ ಇದೆ ಅನ್ನುವಂಥದ್ದು. ವಾಚಿಕಾಭಿನಯ ಅಂದ್ರೆ ಮಾತು ಇದೆ ಅಂತ. ಅದು ಉಳಿದ ನೀವು ಭರತನಾಟ್ಯವಾಗ್ಲಿ, ಕೂಚಿಪುಡಿ, ಆಮೇಲೆ ಒಡಿಸಿ ಆ ಡ್ಯಾನ್ಸ್ ಗಳಲ್ಲಿ ನೋಡಿದ್ರೆ ಅಲ್ಲಿ ಡ್ಯಾನ್ಸ್ ಮಾತ್ರ, ಅಲ್ಲಿ ವಾಚಿಕಾಭಿನಯ ಇಲ್ಲ. ಅದಕ್ಕೋಸ್ಕರ ಅವ್ರು ಹೆಚ್ಚು ಮುದ್ರೆಗಳನ್ನು ಬಳಸ್ತಾರೆ. ಯಕ್ಷಗಾನದಲ್ಲಿ ಮುದ್ರೆಗಳನ್ನು ಕಡಿಮೆ ಅಷ್ಟು ಬಳಸೋದಿಲ್ಲ, ಯಾಕಂದ್ರೆ ವಾಚಿಕಾಭಿನಯ ಇದೆ, ಮಾತಿನ ಅಭಿನಯ ಇದೆ. ಆ ಮಾತಿನ ಅಭಿನಯ ಯಕ್ಷಗಾನದ ಬಹಳ ಪ್ರಮುಖ ಅಂಗ ಆದ್ರಿಂದಾಗಿ ಅದನ್ನ ಹೇಳಲೇಬೇಕಾಗತ್ತೆ. ಅದನ್ನ ನೀವು ಕನ್ನಡದಲ್ಲಿ ಹೇಳಿದ್ರೆ ನೀವು ಉಳಿದವರಿಗೆ ಅದನ್ನ ಮುಟ್ಟಿಸ್ಲಿಕ್ಕೆ ಆಗುದಿಲ್ಲ. ಆ ಸಂದರ್ಭದಲ್ಲಿ ಖಂಡಿತವಾಗಿ ಆದ್ರೂ ಕೂಡ ಯಕ್ಷಗಾನದ ಡೈಲಾಗ್ಗಳು ಬೇಕಾಗ್ತವೆ. ಅದು ಇಲ್ಲಿಂದ ಮಕ್ಕಳನ್ನ ಮಾಡಿಸಿದಾಗ ಅದು ಸಹಜವಾಗಿ ಬಹಳ ಜನರಿಗೆ ತುಂಬಾ ಮೆಚ್ಚುಗೆ ಆಯ್ತು. ರಾಜೇಂದ್ರ ಅವರೇ, ಇವತ್ತು ನೀವು ನಮಗೆ ಎಷ್ಟೊಂದು ಯಕ್ಷಗಾನದ ಬಗ್ಗೆ ಹೇಳಿದ್ರಿ, ವಿದೇಶದಲ್ಲಿ ಹೇಗೆ ನೀವು ಪ್ರದರ್ಶನಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಇದನ್ನೆಲ್ಲ ಕೇಳಿ ನಮಗೆ, ನಮ್ಮ ಆಕಾಶವಾಣಿ ಶ್ರೋತೃಗಳಿಗೆ ತುಂಬಾ ಸಂತೋಷವಾಗ್ತಿದೆ ಕೇಳೋಕೆ. ನಿಮಗೆ ಅದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ ಬಯಸ್ತೀವಿ. ನಾನು ಕೂಡ ಈ ಅವಕಾಶ ಸಿಕ್ಕಿದ್ದಕ್ಕೆ, ಯಕ್ಷಗಾನದ ಬಗ್ಗೆ ನನಗೆ ಬಹಳ ಪ್ರೀತಿಯ ಒಂದು ವಿಷಯ ಅಂತ ಯಕ್ಷಗಾನದ ಬಗ್ಗೆ ಮಾತಾಡ್ಲಿಕ್ಕೆ, ಅದು ಕೂಡ ಇಲ್ಲಿ ಯಕ್ಷಗಾನದ ಹೆಮ್ಮೆಯ ಕಲೆ, ಕರ್ನಾಟಕದ ಹೆಮ್ಮೆಯ ಕಲೆ ಅಂತ ಇರುವಂತಹ ಯಕ್ಷಗಾನವನ್ನ ಇಲ್ಲಿ ಬೆಳೆಸುವುದಕ್ಕೆ, ಅದರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೂ ಆಕಾಶವಾಣಿಯವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ನಮ್ಮ ಇಂದಿನ ಮುಖ್ಯ ಅತಿಥಿ ನಳಿನಿ ಮಯ್ಯ ಅವರು. ಶ್ರೀಮತಿ ನಳಿನಿ ಮಯ್ಯ ಅವರು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಚಿರಪರಿಚಿತವಾದ ಹೆಸರು. ಕನ್ನಡ ಸಾಹಿತ್ಯ ರಂಗದ ಅನೇಕ ಪುಸ್ತಕಗಳಿಗೆ ಸಂಪಾದಕ ಸಲಹಾ ಮಂಡಳಿಯಲ್ಲಿದ್ದು ಸೇವೆ ಸಲ್ಲಿಸಿದ್ದಾರೆ. ಬಹುತೇಕ ಗ್ರಂಥದ ಮುಖ್ಯ ಸಂಪಾದಕಿಯಾಗಿ ಕೆಲಸ ಮಾಡಿದ್ದಾರೆ. ವಿಕ್ರು ಗೋಕಾಕ್ ಅವರ ನಾನು ಕನಸಿಗ ಕವನವನ್ನು ಇಂಗ್ಲಿಷ್ಗೆ ಅನುವಾದಿಸಿ ವಾಚಿಸಿದ್ದಾರೆ ಕತೆಗಾರ್ತಿ ನಳಿನಿ ಮಯ್ಯ ಅವರು. ಇದು ಒಂದು ಉದಾಹರಣೆಯಷ್ಟೇ. ಕನ್ನಡದ ಸೊಗಡನ್ನು ಇಂಗ್ಲಿಷ್ ಭಾಷೆಯಲ್ಲಿ ಹೊಮ್ಮಿಸಲು ಸಾಧ್ಯವೇ? ಟೊಮೆಟೊ ಸಾಸ್ನಲ್ಲಿ ಸಾರು ಮಾಡೋಕ್ಕಾಗತ್ತಾ? ಅಂತಹ ಒಂದು ಸಾಹಸಕ್ಕೆ ಕೈಹಾಕಿ ಯಶಸ್ವಿಯಾದವರಲ್ಲಿ ನಮ್ಮ ಶ್ರೀಮತಿ ನಳಿನಿ ಮಯ್ಯ ಅವರು ಮುಖ್ಯವಾದವರು. ನಮಸ್ಕಾರ ನಳಿನಿ ಮಯ್ಯ ಅವರೇ, ಹೇಗಿದ್ದೀರಾ? ನಮಸ್ಕಾರ ಶುಭಾ ಅವರೇ. ನಮಸ್ಕಾರ ಭದ್ರಾವತಿಯ ಶ್ರೋತೃಗಳೇ. ಖುಷಿ ಆಗುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ತುಂಬಾ ಸಂತೋಷ. 50 ವರ್ಷಗಳ ಹಿಂದೆ ಅಮೆರಿಕಕ್ಕೆ ಬಂದವರು ನೀವು. ಆಗ ಅಮೆರಿಕದಲ್ಲಿ ಕನ್ನಡಿಗರು ಬಿಡಿ ಭಾರತೀಯರೇ ಹೆಚ್ಚಿರಲಿಲ್ಲ. ಆ ಸಮಯದಲ್ಲಿ ಕನ್ನಡತನವನ್ನು ಉಳಿಸಿಕೊಳ್ಳಬೇಕು, ಬೆಳೆಸಬೇಕು ಎಂಬ ತುಡಿತ ನಿಮ್ಮಲ್ಲಿ ಉಂಟಾಗಿದ್ದು ಹೇಗೆ? ನಾನ್ ಬಂದಿದ್ದು 69ನೇ ಇಸ್ವಿ, ಅಂದ್ರೆ 50ಕ್ಕೂ ಜಾಸ್ತಿ ಆಯ್ತು. ಆವಾಗ ನೀವ್ ಹೇಳ್ದಾಗೆ ಭಾರತೀಯರೇ ಇರ್ಲಿಲ್ಲ. ನಾವು ಮಾಸಲ್ ಬಣ್ಣದವರು, ಸ್ಪ್ಯಾನಿಷ್ ಯಾರು, ಅವ್ರನ್ನ ನೀವು ಇಂಡಿಯನ್ಸ್ ಅಂತ ಕೇಳ್ಕೊಂಡು ಹೋಗ್ತಾ ಇದ್ವಿ. ಅಂತ ಒಂದು ಸನ್ನಿವೇಶ.
ಆದ್ರೆ ಏನೇ ಆದ್ರೂನು ನಮ್ಮೊಳಗಿನ ಕನ್ನಡತನ ಬಿಟ್ಕೊಡಕ್ ಆಗಲ್ಲ. ಯಾಕಂದ್ರೆ ಅದು ನಮ್ಮತನದ ಒಂದು ಭಾಗ. ಈಗ ನೋಡಿ, ಮಾವಿನಕಾಯಿ ಇದೆಯಲ್ಲ, ಮಾವಿನಕಾಯಲ್ಲಿ ಹುಳಿ ಇದೆ. ಆ ಮಾವಿನಕಾಯಿನ ನೀವು ಉಪ್ಪಿಗೆ ಹಾಕಿದ್ರೆ ಅದು ಉಪ್ಪನ್ ಹೀರ್ಕೊಳ್ಳುತ್ತೆ, ಆದ್ರೆ ಹುಳಿನ್ ಬಿಟ್ಕೊಡಲ್ಲ. ಪುನಃ ಅದಕ್ಕೆ ಖಾರ ಹಾಕಿದ್ರೆ ಖಾರನೂ ಹೀರ್ಕೊಳುತ್ತೆ, ಆದ್ರೆ ಹುಳಿ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ. ಅದಕ್ಕೆ ಆ ಮಾವಿನಕಾಯಿ ಅಷ್ಟು ನಮ್ಗೆ ಇಷ್ಟ ಆಗಿರೋದು. ಹಾಗೆ ನಮ್ಮೊಳಗಿನ ಕನ್ನಡತನ ನಮ್ಮ ಮಾವಿನಕಾಯಿಲಿರೋ ಹುಳಿ ಇದ್ದಾಗೆ ನಾವು ಅಮೆರಿಕದವರಾಗಿ ಅಮೆರಿಕದ ಎಷ್ಟೋ ರೀತಿ ರಿವಾಜುಗಳನ್ನ ಅಳವಡಿಸ್ಕೋಬಹುದು, ಅಥವಾ ಇಂಗ್ಲಿಷ್ ಅಲ್ಲೇ ಹೊರಗಡೆ ಮಾತಾಡ್ಬೋದು. ಆದ್ರೆ ಒಳಗೆ ಮಾತ್ರ ನಮ್ ಕನ್ನಡತನ ಯಾವಾಗ್ಲೂ ಜೀವಂತವಾಗಿರುತ್ತೆ. ಅದು ಯಾಕಂದ್ರೆ ನಾ ಹೇಳ್ದಂಗೆ ಅದು ನಮ್ಮತನದ ಒಂದು ಭಾಗ. ಹಾಗಾಗಿ ಅದನ್ನ ನಾನು ಉಳಿಸ್ಕೊಂಡಿದ್ದೀನಿ ಅನ್ನೋದು ಒಂದು ದೊಡ್ಡ ಹೆಮ್ಮೆಯ ಸಂಗತಿ ಅಲ್ಲ, ಅದು ನಮ್ಮ ಅನಿವಾರ್ಯತೆ. ನಾವು ಕನ್ನಡಿಗರಾಗೆ ಉಳಿಯಬೇಕು. ಹೌದು, ಇಲ್ಲ ಅಂದ್ರೆ ಆ ಪಾಶ್ಚಾತ್ಯ ಭಾವನೆ ಬಂದ್ಬಿಡುತ್ತೆ. ಹೌದು. ಅಕಸ್ಮಾತ್ ನಾನು ಅವಾಗ ಅಮೆರಿಕನ್ ತರ ರೂಢಿಸ್ಕೊಂಡ್ಬಿಟ್ಟಿದ್ರೆ ಒಳಗೆ ನನ್ನ ಅಸಲಿ ಕನ್ನಡತನ ಯಾವಾಗ್ಲೂ ಜಾಗೃತವಾಗಿ ನನ್ನ ಹೊರಗ್ ಬಿಡು ಅಂತ ಕೇಳ್ತಾ ಇರ್ತಿತ್ತೋ ಏನೋ. ಅದೇ ಈಗ ಸಕ್ರಿಯವಾಗಿ ಭಾಗವಹಿಸಿದ ಸಂಸ್ಥೆಗಳು ಶಿಕಾಗೋ ವಲಯದ ವಿದ್ಯಾರಣ್ಯ ಕನ್ನಡಕೂಟ ಮತ್ತು ಕನ್ನಡ ಸಾಹಿತ್ಯ ರಂಗದಲ್ಲಿ ನಿಮ್ ಸಾಧನೆ ಅಂತೂ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸಾಗರದಷ್ಟಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ನೀವೇನ್ ಹೇಳ್ತೀರಾ? ನಾನು 50 ವರ್ಷ ಶಿಕಾಗೋದಲ್ಲಿ ವಾಸಿಸಿದ್ದೆ. ಈಗ ವರ್ಜಿನಿಯಾಕ್ ಬಂದಿದ್ದೀನಿ. ಶಿಕಾಗೋದಲ್ಲಿ ವಿದ್ಯಾರಣ್ಯ ಕನ್ನಡ ಕೂಟ ಅಂದು 72ನೇ ಇಸ್ವಿ ಶುರುವಾಯ್ತು. ಸೊ ಈ ಸುದೀರ್ಘ ಅವಧಿಯಲ್ಲಿ ಅದು ನಿಧಾನವಾಗಿ ಬೆಳ್ಕೊಂಡು ಹೋಗಿದೆ. ಈಗ ತಲಕಾವೇರಿಯಲ್ಲಿ ಪುಟ್ಟ ಒಂದು ತೊರೆಯಾಗಿ ಹೊರಟ ಕಾವೇರಿ ಕೊನೆಗೆ ಜಲಪಾತವಾಗಿ ಧುಮ್ಮಿಕ್ಕಿ ಕನ್ನಂಬಾಡಿ ಕಟ್ಟೆ ಹಿಂದೆ ಅಷ್ಟು ದೊಡ್ಡ ಜಲಾಗಾರವಾಗಿ ಹೇಗೆ ಇದಾಗತ್ತೋ ಹಾಗೆ ನಮ್ಮ ಕನ್ನಡ ಕೂಟನು ವಿದ್ಯಾರಣ್ಯ ಚಿಕ್ಕ ಒಂದು, ನಾನು ಮೊದಲನೇ ಸಮ್ಮೇಳನ ಇದಕ್ಕೆ ಹೋಗಿದ್ದೆ, ಮೊದಲನೇ ಮೀಟಿಂಗಿಗೆ 20-30 ಜನ ಇದ್ರು. ಎಲ್ಲಾ ಹೆಂಗಸರು ಸೀರೆ ಉಟ್ಕೊಂಡು ಒಂದೆಡೆ ಹಾಕೊಂಡಿದ್ರು. ಯಾಕಂದ್ರೆ ಆ ಕಾಲದಲ್ಲಿ ಹಾಗೆ ಇತ್ತು, ಯಾರು ಸಲ್ವಾರ್ ಕಮೀಸ್ ಹಾಕೋತಾ ಇರ್ಲಿಲ್ಲ, ಹೊಸ ಕೇಶ ವಿನ್ಯಾಸಗಳು ಏನು ಬಂದಿರ್ಲಿಲ್ಲ. ಸೊ ನಾವುಗಳೇ ಮಡ್ಜೆ ಮಾಡಿ ನಾವುಗಳೇ ಅಲ್ಲೇನೋ 2-3 ಹಾಡು ಹೇಳಿ ನೀವು ಕನ್ನಡದವ್ರ ಅಂತ ಆ ತರ ಇತ್ತು. ಆದ್ರೆ ಇವಾಗ ಎಷ್ಟೆಲ್ಲಾ ಇದೆ ಅಂದ್ರೆ ಯುಗಾದಿ, ಗಣೇಶನ ಹಬ್ಬ, ದೀಪಾವಳಿ, ರಾಜ್ಯೋತ್ಸವ, ಪಿಕ್ನಿಕ್, ಎಲ್ಲಾ ಕಡೆಲೂ ಬೇರೆ ಬೇರೆ ಕನ್ನಡ ಕೂಟಗಳು ಇದೆಲ್ಲ ಇರುತ್ತಲ್ವಾ. ಬಟ್ ಶಿಕಾಗೋದು ಒಂದು ಸ್ಪೆಷಲ್ ಏನು ಅಂದ್ರೆ, ನಾನು ಇದುವರೆಗೆ ಬೇರೆ ಯಾವ ಕನ್ನಡ ಕೂಟದಲ್ಲೂ ಇದನ್ನ ನೋಡಿಲ್ಲ. ಚಾರಿಟಬಲ್ ಟ್ರಸ್ಟ್ ಅಂತ ಒಂದ್ ಶುರು ಮಾಡ್ಕೊಂಡಿದ್ದಾರೆ. ಸೊ ವರ್ಷಕ್ಕೊಂದ್ಸರಿ ಯಾರು ಒಬ್ಬ ದೊಡ್ಡ ಕಲಾವಿದರನ್ನ ಕರೆಸಿ ಒಂದ್ ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ. ಅದಕ್ಕೆ ಟಿಕೆಟ್ ಜಾಸ್ತಿ ದುಡ್ಡೇ ಇರುತ್ತೆ. ಜನ ಅಷ್ಟು ದುಡ್ಡು ಕೊಟ್ಟು ಆ ಪ್ರೋಗ್ರಾಮ್ ನೋಡಿದ್ಮೇಲೆ ಅದರಿಂದ ಬಂದ ಎಲ್ಲಾ ಸಂಪಾದನೆಯನ್ನ ಭಾರತದಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಏನಾದ್ರು ಒಳ್ಳೆ ಕೆಲಸ ಮಾಡ್ತಾರೆ, ಅನಾಥಾಶ್ರಮನೋ ಅಥವಾ ವೃದ್ಧಾಶ್ರಮನೋ ಅಥವಾ ಅಬಲೆಯರೋ ಅಥವಾ ಡಿಸೇಬಲ್ಡ್ ಪೀಪಲ್ಗೆ ಏನಾದ್ರು ಒಂದ್ ಸಂಸ್ಥೆ ಇದ್ರೆ ಹೀಗೆ ಅಂತವ್ರಿಗೆಲ್ಲರಿಗೂ ಹಂಚಿದೆ. ಪ್ರತಿ ವರ್ಷ ಈ ಕೆಲಸ ಮಾಡ್ತಾರೆ. ಯಾಕಂದ್ರೆ ನಾವು ಬಿಟ್ಟು ಬಂದ ತಾಯ್ನಾಡಿಗೆ ನಮ್ಮದೊಂದು ಕಿರು ಕಾಣಿಕೆ ಇದು ಅಂದ್ಕೊಂಡು ವಿದ್ಯಾರಣ್ಯ ಕನ್ನಡ ಕೂಟ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೆ. ನಾನು ಬೇರೆ ಬೇರೆ ತರದಲ್ಲಿ ಅಲ್ಲಿ ಭಾಗವಹಿಸಿದ್ದೆ. ನಾಟಕ, ಡ್ಯಾನ್ಸ್ಗಳು, ಆಮೇಲೆ ಸಂಗಮ ಅಂತ ಒಂದು ಪತ್ರಿಕೆ ಇದೆ, ಅದಕ್ಕೆ ಸಂಪಾದಕಿಯಾಗಿದ್ದೆ ಸುಮಾರು ವರ್ಷ. ಅಲ್ಲಿ ಕನ್ನಡ ಸಾಹಿತ್ಯೋತ್ಸವ ಅಂತ ಒಂದು ನಡೆಯುತ್ತೆ, ಅದರಲ್ಲೂ ನಾನು ರೂವಾರಿಯಾಗಿದ್ದೆ, ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಬಹಳ ಒಳ್ಳೆಯ ಅದು ನನ್ನ ಜೀವನದಲ್ಲಿ ಒಂದು ರಸಾನುಭವ ಉಂಟು ಮಾಡಿದ ಒಂದು ಬಹಳ ಒಳ್ಳೆಯ ಸಂಸ್ಥೆ. ಈಗ ನಾನು ಅದನ್ನ ಬಿಟ್ಟು ಇವಾಗ ವರ್ಜಿನಿಯಾಗ್ ಬಂದಿದ್ದೀನಿ. ಇವಾಗ್ಲೂ ತುಂಬಾನೇ ಮಿಸ್ ಮಾಡ್ಕೋತೀನಿ ಅದನ್ನ. ಆಮೇಲೆ ಕನ್ನಡ ಸಾಹಿತ್ಯ ರಂಗ ಅನ್ನೋದು 2004ರಲ್ಲಿ ಶುರುವಾಯ್ತು. ಯಾಕಂದ್ರೆ ಅದುವರೆಗೆ ಅಕ್ಕ, ನಾವಿಕಾ ಎಲ್ಲದೂ ಇತ್ತು. ಅಲ್ಲಿ ಏನು ಕನ್ನಡ ವಾತಾವರಣ ಇದೆ, ಆದ್ರೆ ಒಂದು ಜಾತ್ರೆಯ ವಾತಾವರಣ, ಹಾಡುಗಳು, ಡ್ಯಾನ್ಸ್ಗಳು, ಜರಿಸಿದ ಆಭರಣ ಅದೆಲ್ಲ. ಸೊ ಈ ಸಾಹಿತ್ಯ ಅಂದ್ರೆ ಏನು, ಒಂದು ಶಾಂತವಾದ ವಾತಾವರಣದಲ್ಲಿ ಕುಳಿತು ಯಾವ್ದಾದ್ರು ಒಂದು ಇಷ್ಟವಾದ ಪುಸ್ತಕದ ಬಗ್ಗೆ ಅಥವಾ ಯಾವ್ದೋ ಒಂದು ಕೃತಿಯ ಬಗ್ಗೆ, ಯಾರೋ ಸಾಹಿತಿ ಬಗ್ಗೆ ನಿಧಾನವಾಗಿ ಎಲ್ರು ವಿಚಾರ ವಿನಿಮಯ ಮಾಡ್ಕೋಬೇಕು ಅಂತ ಒಂದು ಸಂಸ್ಥೆ ಬೇಕು ಅಂತ ಎಲ್ರಿಗೂ ಅನ್ನಿಸ್ಬಿಟ್ಟು ಸಾಹಿತ್ಯಾಸಕ್ತರು ಶುರು ಮಾಡಿದ್ರು 2004ರಲ್ಲಿ. ಮೊದಲು ನಾನು ಆಡಳಿತ ಮಂಡಳಿಯ ಅಧ್ಯಕ್ಷೆಯಾಗಿದ್ದೆ, ಆಮೇಲೆ ಬೇರೆಯವರಾದ್ರು. ಕೊನೆಯಲ್ಲಿ ನಾನು ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷೆಯಾಗಿದ್ದೆ. ಈ ಸಂಸ್ಥೆ ಏನ್ ಮಾಡತ್ತೆ, 2 ವರ್ಷಕ್ಕೊಂದ್ಸರಿ ಒಂದ್ ದೊಡ್ಡ ಸಮ್ಮೇಳನ ಮಾಡಿ ಅಮೆರಿಕನ್ನಡಿಗರೇ ಬರ್ದಿರೋ ಒಂದು ಪುಸ್ತಕ ಪಬ್ಲಿಷ್ ಮಾಡಿ, ಅದಕ್ಕೆ ಆಮೇಲೆ ಸಮ್ಮೇಳನಕ್ಕೆ ಇಂಡಿಯಾದಿಂದ ಯಾರು ಒಬ್ಬ ದೊಡ್ಡ ಸಾಹಿತಿಯನ್ನ ಆಹ್ವಾನಿತರನ್ನಾಗಿ ಕರೆಸಿ ಬಹಳ ಚೆನ್ನಾಗಿ ಸಾಹಿತ್ಯದ ಕಾರ್ಯಕ್ರಮ ಮಾಡ್ತಾ ಇದೆ. ಆಮೇಲೆ ಇಲ್ಲಿ ಪ್ರತಿ ತಿಂಗಳೂನು ಬುಕ್ ಕ್ಲಬ್ ಅಂತ ಇಟ್ಕೊಂಡು
ಯಾವ್ದಾದ್ರು ಒಂದು ಒಳ್ಳೆ ಕಥೆ ಅಥವಾ ಕವನವನ್ನ ಎಲ್ರು ಒಟ್ಟಿಗೆ ಮುಂಚೆನೆ ಓದ್ಬಿಟ್ಟು ಆಮೇಲೆ ಡಿಸ್ಕಸ್ ಮಾಡೋದು ಹಾಗೂ ಇದೆ. ಸೊ ಕನ್ನಡ ಸಾಹಿತ್ಯದ ಒಳ್ಳೆ ಕೆಲಸ ಕನ್ನಡ ಸಾಹಿತ್ಯ ರಂಗ ಮಾಡ್ತಾ ಇದೆ. ಅದರಿಂದಾನೇ ನಾನು ಆಸಕ್ತಿ ಬಂದು ನಾನು 2 ಪುಸ್ತಕಗಳನ್ನ ಪ್ರಕಟಿಸಿದ್ದೆ. ಸೊ ಫಾರ್ ಕಥೆ ಪುಸ್ತಕ ಮರೀಚಿಕೆ ಮತ್ತು ಇತರ ಕಥೆಗಳು ಅಂತ. ಆಮೇಲೆ ಬಂದೀತು ಆ ದಿನ ಅಂತ ಒಂದು ಪ್ರಬಂಧದ ಪುಸ್ತಕನ ಪ್ರಕಟಿಸಿದ್ದೇನೆ. ಒಂದು ಸಿಡಿ ಆಗಿದೆ ನನ್ನ ಕವನಗಳದ್ದು, ಮೋಹನ ಮುರಳಿ ಅಂತ, ಕೃಷ್ಣನ ಮೇಲೆ ಮಾತ್ರ ಬರೆದಿರೋ ಕವನಗಳು. ಹೀಗೆ ಏನಪ್ಪಾ ಅಂದ್ರೆ, ನೀವು ಕುವೆಂಪು ಕೇಳಿದಿರಲ್ಲ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ಅಂತ. ಅವ್ರು ಯಾಕೆ ಹೇಳಿದ್ರು, ಇಂಡಿಯಾದಲ್ಲಿರೋ ಭಾರತೀಯರು ಅಲ್ಲಿರೋ ಕನ್ನಡಿಗರಿಗೆ ನೋಡಪ್ಪ ನೀನ್ ಮೆಟ್ತಾ ಇರೋ ನೆಲ ಇದು ಕರ್ನಾಟಕ ಅಂತ. ನಾವು ಅನಿವಾಸಿ ಕನ್ನಡಿಗರು ಏನ್ ಮಾಡಿದೀವಿ, ನೀ ಮೆಟ್ಟುವ ನೆಲ, ಯಾವ ನೆಲ ಮೆಟ್ಟಿದ್ರೆ ಅದೇ ಕರ್ನಾಟಕ ಅಂತ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ವಿ. ಯಾವ ದೇಶಕ್ಕೆ ಹೋಗಿ ಎಲ್ಲ ನೆಲೆಸಿ ಅಲ್ಲಿ ನಮ್ದೇ ಒಂದು ಕರ್ನಾಟಕನ ನಾವು ಸ್ಥಾಪಿಸ್ತೀವಿ. ನಮ್ ಬಗ್ಗೆ ಆಕ್ಚುಲಿ ಶಿವರುದ್ರಪ್ಪ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅನಿವಾಸಿ ಕನ್ನಡಿಗರ ಬಗ್ಗೆ. ಅವ್ರ ಏನ್ ಹೇಳಿದ್ದಾರೆ, ಕಟ್ಟಿಕೊಂಡರೂ ಬಿಡುವಿಲ್ಲದ ಚಕ್ರ ಚಲನೆಗಳ ಜೊತೆಗೆ, ಅಂದ್ರೆ ತುಂಬಾ ಫಾಸ್ಟ್ ಲೈಫ್, ನಾವು ವಿ ಆರ್ ಸೋ ಬಿಸಿ ಇನ್ ದಿಸ್ ಕಂಟ್ರಿ. ಕಟ್ಟಿಕೊಂಡರೂ ಬಿಡುವಿಲ್ಲದ ಚಕ್ರ ಚಲನೆಗಳ ಜೊತೆಗೆ ಇಲ್ಲೂ ಇದೆ ತುಡಿಯುವ ಎದೆ ಕನ್ನಡ ನಾಡಿಗೆ ನುಡಿಗೆ. ನಮ್ಮೊಳಗಿದೆ ಕರ್ನಾಟಕ ಉಸಿರಿನ ಉಸಿರಾಗಿ, ಕವಿಗಳ ಸಂತರ ನದಿಗಳ ಸಂಗೀತದ ಶ್ರುತಿಯಾಗಿ, ಗುಡಿ ಗೋಪುರಗಳ ಉಜ್ವಲ ಸ್ಮೃತಿಯಾಗಿ, ನಮ್ಮೊಳಗಿದೆ ಕರ್ನಾಟಕ ಉಸಿರಿನ ಉಸಿರಾಗಿ ಅಂತ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ? ನಿಜವಾಗ್ಲೂ ನಮ್ಮ ಒಳಗಿನ ಭಾವನೆಗಳನ್ನ ಅವ್ರು ಅದ್ ಹ್ಯಾಕ, ಕವಿ ಅಂದ್ರೆ ಮತ್ತೇನು ಅಲ್ವಾ, ಅದ್ ಹ್ಯಾಕ ಅವ್ರು ಅದನ್ನ ತಿಳ್ಕೊಂಡು ಅಷ್ಟು ಚೆನ್ನಾಗಿ ಹೊರಹೊಮ್ಮಿಸಿದ್ರಪ್ಪ ಅಂತ ನನ್ಗೆ ತುಂಬಾ ಇಷ್ಟ ಆಯ್ತು ಈ ಕವನ. ಅದಕ್ಕೆ ಹೇಳದಲ್ವಾ, ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಕರೆಕ್ಟ್, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಅದ್ರ ವಿಷಯ ಮಾತಾಡುವಾಗ ನಮ್ಮ ಬೇಂದ್ರೆ ಅವ್ರದ್ದು ನೆನಪಾಗಿದೆ ಇದೆ. ಅವ್ರು ಹೇಳ್ತಾರೆ, ಹೊಕ್ಕುಳಿನ ಹುರಿಯಂತ ಭಾವ ಬಂದ ಅಂತ. ತವರೂರು ತನಗೆ ತಾನೇ ಚಂದ, ಕಟ್ಟಿ ಕೂಡುವುದಲ್ಲ ಬಿಚ್ಚಿ ಬಿಡುವುದು ಅಲ್ಲ. ಅದನ್ನ ನಾವು ವಿ ಡಿಡ್ಂಟ್ ಚೂಸ್ ಟು ಬಿ ಬಾರ್ನ್ ದೇರ್ ಅಂಡ್ ವಿ ಕ್ಯಾನ್ ನೆವರ್ ಗಿವ್ ಇಟ್ ಅಪ್. ಇದು ಹೊಕ್ಕುಳಿನ ಹುರಿ ಅಂತ ಭಾವ ಬಂಧ ಅಂದ್ರೆ, ಹೊಕ್ಕುಳಿನ ಹುರಿಯಷ್ಟು ಮೂಲಭೂತವಾದ ಪವಿತ್ರವಾದ ಭಾವ ಬಂಧದಲ್ಲಿ ನಾವು ಕನ್ನಡಿಗರು ಒಂದಾಗಿದ್ದೀವಿ. ಅದೇ ನಮ್ಮನ್ನ ಬಂಧಿಸಿದ ಒಂದು ಸೂತ್ರ ಅಂತ ತುಂಬಾ ಚೆನ್ನಾಗಿ ಬೇಂದ್ರೆ ಅವರು ಹೇಳಿದ್ದಾರೆ. ನಿಮ್ ಕವನಗಳು ಈಗ ಗೂಗಲ್ ಅಲ್ಲಿ ಹೋದ್ರೆ ನಳಿನಿಮಯ್ಯ ಅಂತ ನೀವು ಟೈಪ್ ಮಾಡಿ, ಅದು ಕನ್ನಡ ಫಾಂಟ್ ಅಲ್ಲಿ ಮಾಡಿ, ಎಷ್ಟೊಂದು ಕತೆ ಕವನಗಳು ನೂರಾರು ಬರುತ್ತೆ. ಶ್ರೋತೃಗಳೇ, ನಿಮ್ಗೆ ಸಮಯ ಇದ್ದಾಗ ದಯವಿಟ್ಟು ಮಾಡಿ ಆ ಕವನಗಳು. ನಾನೀಗ ಓದ್ಲಿಕ್ಕೆ ಶುರು ಮಾಡಿದೆ, ಎಷ್ಟೊಂದು ಇನ್ನು ಓದ್ಲಿಕ್ಕಿದೆ, ಅಷ್ಟೊಂದಿದೆ. ಅದು ಮತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗೂ ಇದೆ. ದಯವಿಟ್ಟು ನಿಮಗೆ ಸಮಯ ಇದ್ದಾಗ ಕೇಳಿ. ಬೇರೆ ಬೇರೆ ಕವಿಗಳದ್ದು ನೀವು ಟೈಪ್ ಮಾಡಿದ್ರೆ ಎಷ್ಟೆಲ್ಲ ಒಳ್ಳೊಳ್ಳೆ ಅವ್ರು ಬರ್ದಿರೋದೆಲ್ಲ ನಮ್ಗೆ ಗೂಗಲ್ ಅಲ್ಲಿ ಲಭ್ಯವಿದೆ ತುಂಬಾ. ಅದಕ್ಕೆ ನಾವೀಗ ಹೊರದೇಶದಲ್ಲಿ ಇದ್ರೂನು ಅಯ್ಯೋ ಕನ್ನಡದಿಂದ ದೂರ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ಆತರ ಆಗ್ಬಿಟ್ಟು ಕಂಪ್ಯೂಟರ್ ಯುಗದಲ್ಲಿ ಇಂಟರ್ನೆಟ್ ಎಲ್ಲ ಇರೋದ್ರಿಂದ ಅಂತರ್ಜಾಲದಲ್ಲಿ ಇಲ್ದಿದ್ದೇ ಇಲ್ಲ. ನೀವು ಅಮೆರಿಕದಲ್ಲಿದ್ದು ಇಷ್ಟೊಂದು ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ, 50 ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ದೀರಾ ಅಂತ ಅದನ್ನ ಕೇಳಲಿಕ್ಕೆ ನಮ್ಗೆ ಎಷ್ಟೊಂದು ಸಂತೋಷ ಆಗ್ತಿದೆ ಇವತ್ತು. ಖಂಡಿತ ನಮ್ ಶ್ರೋತೃಗಳಿಗಂತೂ ಆಶ್ಚರ್ಯನೇ ಆಗತ್ತೆ. ನಾವೆಲ್ಲ ಒಂದೇ ಅಲ್ವಾ, ಕನ್ನಡದವರು ಅಂದ್ರೆ ಅಷ್ಟೇ. ಎಲ್ಲಿ ಹೋದ್ರು ಎಲ್ಲಿದ್ದರೂ ಬಾಂಧವ್ಯ ಇದ್ದೇ ಇರುತ್ತೆ. ಹೌದು. ಅಮೆರಿಕದಲ್ಲಿ ನೀವು ನೆಲೆಸಿ ಸುದೀರ್ಘ ಅವಧಿ ಆಯ್ತು, ಒಂದು 50 ವರ್ಷಗಳ ಮೇಲೆ, 5 ದಶಕಗಳ ಮೇಲೆ ಆಯ್ತು. ಹೀಗಿದ್ದಾಗ ಭಾರತವೂ ಬದಲಾಗಿದೆ, ಅಮೆರಿಕನೂ ಬದಲಾಗಿದೆ. ಮತ್ತೆ ಭಾರತಕ್ಕೆ ಹೋದ ನಿಮಗೆ ಏನ್ ಅನ್ಸತ್ತೆ? ನಾನು ಬಿಟ್ಟು ಬಂದ ಭಾರತವೇ ಬೇರೆ. ಆವಾಗ ಎಲ್ರು ಸೀರೆ ಉಟ್ಕೋತಾ ಇದ್ರು, ಎಲ್ರು 100% ಕನ್ನಡ, 100% ಕನ್ನಡದಲ್ಲೇ ಮಾತಾಡ್ತಾ ಇದ್ರು. ನಾನು ಬೆಳೆದಿದ್ದು ಹುಣಸೂರು ಅಂತ ಒಂದ್ ಸಣ್ಣೂರು. ಅಲ್ಲಿ ಹಣ್ಣಿನ ರಸ ಅಂತ ಇದ್ರು, ಜ್ಯೂಸ್ ಅಂತ ಹೇಳ್ತಾ ಇರ್ಲಿಲ್ಲ. ಸಾಕ್ಸ್ ಅನ್ನಕ್ಕೆ ಕಾಲ್ಚೀಲ ಅಂತ ಹೇಳ್ತಾ ಇದ್ರು. ನನ್ ತಮ್ಮಂದ್ರಿಗೆಲ್ಲ ನಾನ್ ಡ್ರೆಸ್ ಮಾಡೋಕೆ ಕಾಲ್ಚೀಲ ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದೆ. ನಿಮ್ಗೆ ಈಗ್ಲೂ ನೆನಪಿದೆ. ಆ ಭಾರತ ಇವಾಗ ಅಲ್ಲಿಲ್ಲ, ತುಂಬಾ ಬದಲಾಗ್ಬಿಟ್ಟಿದೆ. ನಾನು ಇತ್ತೀಚೆಗೆಲ್ಲ ಒಂದ್ ಜೋಕ್ ಹೋದೆ, ಇಂಡಿಯಾದಲ್ಲಿ ಬೆಗ್ಗರ್ಸ್ ಹತ್ರ ಕೂಡ ಗೂಗಲ್ ಪೇ ಇರುತ್ತೆ ಅಂತ. ಅದು ಜೋಕ್. ಅಮೆರಿಕಕ್ಕಿಂತ ಟೆಕ್ನಾಲಜಿಯಲ್ಲಿ ಇಂಡಿಯಾ ಬಹಳ ಅಡ್ವಾನ್ಸ್ ಆಗಿದೆ, ಅದು ಸಂತೋಷದ ವಿಷಯ. ಆದ್ರೆ ಬೇಜಾರೇನು ಅಂದ್ರೆ, ಹಾಗೆ ಆಗ್ತಾ ಇರುವಾಗ ಭಾರತ ತನ್ನ ಭಾರತೀಯತೆಯನ್ನ ಬಿಟ್ಕೊಡ್ತಾ ಇದೆ. ಭಾರತೀಯತೆಯ ಅಂಶ ಹೊರಟು ಹೋಗ್ತಾ ಇದೆ. ಅಮೆರಿಕದ ಇನ್ನೊಂದು ತಂಗಿಯಾಗಿ ಭಾರತ ರೂಪುಗೊಳ್ತಾ ಇದೆ. ಅದು ಬೇಜಾರಾಗುತ್ತೆ. ಅದ್ರ ಬಗ್ಗೆನೇ ನಾನು ಒಂದು ಕವನ ಬರ್ತಿದ್ದೀನಿ. ನಾನು ಅದನ್ನ ಇವಾಗ ಓದ್ತೀನಿ. ಅದ್ರ ಹೆಸರು ಭಾರತ ನಿರ್ಗಮನ ಅಂತ. ಕೃಷ್ಣ ಹೊರಟು ಹೋದ ಮೇಲೆ ಗೋಕುಲವಾಗಿ ಉಳಿಯಲೇ ಇಲ್ಲ. ಕೊಳಲ ಬಿಟ್ಟು ಬಿಸುಟು ಹೊರಟ ಮೇಲೆ ಆ ಬಿದಿರಿನಿಂದ ದಿವ್ಯನಾದ ಹೊಮ್ಮಲೇ ಇಲ್ಲ. ಯಮುನೆ ನೀರು ತಣಿಸಲಿಲ್ಲ, ರಾಧೆ ಒಲಿದು ಕುಣಿಯಲಿಲ್ಲ. ಕೃಷ್ಣ ಒಮ್ಮೆಯಾದರೂ ನೆನೆದು ನಂದ ಗೋಕುಲ, ನಿಡುಸುಯ್ದನೆ ಆಗಿ ಚಿತ್ತ ವ್ಯಾಕುಲ. ದ್ವಾಪರ ಕಳೆಯಿತು, ಕಲಿಯುಗ ಬಂದಿತು, ದ್ವಾರಕೆಯೇ ಮುಳುಗಿ ಹೋಯ್ತು. ಹುಲು ಮಾನವರು ನಾವು ಬಿಟ್ಟು ಬಂದೆವು ತಾಯ್ನಾಡ. ಆದರೆ ಬಿಡದೆ ಹೊತ್ತು ತಂದೆವಿಲ್ಲಿ ನಮ್ಮ ಕೊಳಲನು, ಭಾರತದ ಮಣ್ಣನು, ನಮ್ಮ ಗೋಕುಲವನ್ನು,
ಪ್ರೀತಿ ಪಾತ್ರವಾದ ಆ ಭರತ ಸಂಸ್ಕೃತಿಯನ್ನು ಮನೆ ಮನೆಯಲ್ಲೂ ಇಲ್ಲಿ ತುಳಸಿ ಮಲ್ಲಿಗೆ ಗೆಳೆಯರೊಡನೆ ಕನ್ನಡ ಮಾತನಾಡುವ ಬಗೆ ಕಾಪಿಟ್ಟೆವು ನಮ್ಮತನ ನಮ್ಮ ಅಡಿಗೆ ಸೀರೆಯುಟ್ಟು ನಲಿದೆವು ಹಾಡ ಹಾಡಿ ಕುಣಿದೆವು ಹಬ್ಬ ಹರಿದಿನಕ್ಕೆ ನಾವು ಸಂಭ್ರಮಿಸಿ ನಲಿದೆವು ವರುಷಗಳ ನಂತರ ಮತ್ತೆ ಹಾರಿ ಬಂದೆವು ನಮ್ಮ ಭಾರತಕ್ಕೆ ನಮ್ಮ ಸಂಸ್ಕೃತಿ ಧಾರೆಯಲ್ಲಿ ಮಿಂದು ಸುಖಿಸುವಂತ ಕನಸು ಕಂಗಳಲ್ಲಿ ಹೊತ್ತು ಅಚ್ಚರಿಯೋ ಅಚ್ಚರಿ ಸೀರೆ ಹೋಗಿ ಸಲ್ವಾರ್ ಬಂತು ಜೀನ್ಸ್ ಟೀ ಶರ್ಟ್ ಕಂಡು ಬಂತು ಜಡೆ ಗಿಡೆ ಮಾಯವಾಗಿ ಕೂದಲೆಲ್ಲ ಕಟ್ ಕಟ್ ಆಯ್ತು ಬೀದಿ ಬೀದಿಯಲ್ಲೂ ಈಗ ಪಿಜ್ಜಾ ಉಂಟು ಬರ್ಗರ್ ಉಂಟು ಕರ್ನಲ್ ಸ್ಯಾಂಡರ್ಸ್ ಮಾವನ ಕೆಂಟಕಿ ಚಿಕನ್ನು ಉಂಟು ಎಲ್ಲಿ ಕನ್ನಡ ಘಮಘಮ ಬರೀ ಇಂಗ್ಲಿಷ್ ಸಂಭ್ರಮ ಭಾರತ ಉಳಿಯಲೇ ಇಲ್ಲ ಭಾರತವಾಗಿ ತನ್ನತನವ ಕಳೆದುಕೊಂಡು ಇತ್ತು ಅಮೆರಿಕಾದ ತಂಗಿಯಾಗಿ ದಿವ್ಯ ವಿಷಾದ ಭಾವವೊಂದು ಮನವ ಹಾಯ್ದಿತು ದ್ವಾಪರವೇನು ಕಲಿಯುಗವೇನು ಕಾಲಚಕ್ರ ಉರುಳಲೇಬೇಕು ಚರಿತ್ರೆ ಪುನರಾವರ್ತನೆ ಆಗಲೇಬೇಕು. ಇದು ನನ್ನ ಭಾವನೆಗಳನ್ನ ಒಂದು ಕವನದ ರೂಪದಲ್ಲಿ ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ತುಂಬಾ ನಮಗೆ ರಿಫ್ಲೆಕ್ಟ್ ಆಗುತ್ತೆ ಈಗ ಸಿಚುವೇಶನ್ ಅಥವಾ ಸನ್ನಿವೇಶ ಹೇಗಿದೆ ಅಂತ ಗೊತ್ತಾಗತ್ತೆ. ಹೌದು ಹೌದು. ಆದ್ರೆ ಇದು ಭಾರತದ ಕಥೆ ಮಾತ್ರ ಇಲ್ಲ ಅಲ್ವಾ, ಇದು ಇಡೀ ಪ್ರಪಂಚ ಚೇಂಜ್ ಆಗ್ತಾ ಇದೆ. ಬದಲಾವಣೆಯೇ ಪ್ರಪಂಚದ ನಿಯಮ ಅಂತಾನೂ ಇರಬಹುದು ಅಲ್ವಾ. ಕರೆಕ್ಟ್ ಅದೇ ಆಗ್ತಾ ಇರೋದು. ಆದ್ರೂನು ಮನ್ಸು ಬೇಜಾರ್ ಪಡ್ಕೊಳ್ಳೋ ಅದು ಹೊಟ್ಟೆ ಹೋಯ್ತಲ್ಲ ಅಂತ ಅದು ನ್ಯಾಚುರಲ್. ಆ ಕಾಲ ಏನ್ ಚೆನ್ನಾಗಿತ್ತು ಅಂತ ಎಲ್ರು ಹಾಗೆ ಹೇಳ್ತಾರೇನೋ, ನಮ್ಮ ಅಪ್ಪ ಅಮ್ಮನೂ ಹಂಗೆ ಹೇಳ್ತಾ ಇದ್ರು, ನಮ್ಮ ಮಕ್ಕಳು ಹಂಗೆ ಹೇಳ್ತಾರೇನೋ ಅಲ್ವಾ. ಆದ್ರೆ ನಿಮ್ಮಂತವ್ರು ನಮ್ ಕನ್ನಡನ, ನಮ್ ಕನ್ನಡ ಭಾಷೆ, ಸಂಸ್ಕೃತಿಯನ್ನ, ಸಾಹಿತ್ಯನ ಹೊರದೇಶದಲ್ಲಿ ಎಷ್ಟು ಚೆನ್ನಾಗಿ ಉಳಿಸ್ಕೊಂಡು ಅದಕ್ಕೆ ಪೋಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಧನ್ಯವಾದಗಳು ಹೇಳಲೇಬೇಕು. ಮತ್ತೆ ಜೀವಾಳದಲ್ಲಿ ಕನ್ನಡವನ್ನೇ ಆಸಿ ಒದ್ದು ಮಲಗುವ ಶ್ರೀಮತಿ ನಳಿನಿ ಮಯ್ಯ ಅವರಿಗೆ ತುಂಬಾ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಭದ್ರಾವತಿಯ ಎಲ್ಲ ಶ್ರೋತೃಗಳಿಗೂ ಇದನ್ನ ಕೇಳಿದ್ದಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಇಂದಿನ ಅತಿಥಿ ಕನ್ನಡಿಗ ರವಿ ಹರಪನಹಳ್ಳಿ ಅವರು. ಇವರಿಗೆ ಕನ್ನಡ ಭಾಷೆಯಲ್ಲಿ, ನಾಟಕದಲ್ಲಿ, ಸಂಗೀತ, ಸಾಹಿತ್ಯಗಳಲ್ಲಿ ಬಹು ಆಸಕ್ತಿ. ಸದಾ ಕನ್ನಡಕ್ಕೆ ಸಂಬಂಧಿಸಿದ ಕಲಾ ಚಟುವಟಿಕೆಗಳಲ್ಲಿ ನಿರತರಾಗಿರುವ ಅಚ್ಚ ಕನ್ನಡಿಗ ನಮ್ಮ ರವಿ ಅವರು. ಕಾವೇರಿ ಕನ್ನಡ ಸಂಘದ ಅಜೀವ ಸದಸ್ಯ, ಕಾರ್ಯಕಾರಿ ಸಮಿತಿಗಳಲ್ಲಿ ಹಲವಾರು ಪಾತ್ರ ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಅಧ್ಯಕ್ಷರು ಕೂಡ ಆಗಿದ್ದಾರೆ. ಈಗಾಗಲೇ ನೀವು ಅಂದಾಜು ಮಾಡಿದ ಹಾಗೆ ಇವರ ಹವ್ಯಾಸ ಅಭಿರುಚಿಗಳು ಹಲವಾರು. ವೃತ್ತಿಯಲ್ಲಿ ವಿಜ್ಞಾನಿ, 10 ವೈಜ್ಞಾನಿಕ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ಅಷ್ಟೇ ಅಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡಿದ ಅನುಭವ ಕೂಡ ಇದೆ. ನಮಸ್ಕಾರ ರವಿ ಅವರೇ, ಹೇಗಿದ್ದೀರಾ? ನಮಸ್ಕಾರ ಶುಭಾ ಸತೀಶ್ ಅವರೇ, ನಾನು ಚೆನ್ನಾಗಿದ್ದೇನೆ. ತಾವು ಹೇಗಿದ್ದೀರಾ? ನಾವು ಆರಾಮಿದ್ದೀವಪ್ಪ. ರವಿ ಅವರೇ, ನಿಮ್ಮ ಹೆಸರಿನಲ್ಲಿ ಹರಪನಹಳ್ಳಿ ಇದೆ, ಅದು ನಿಮ್ಮ ಮೂಲ ಊರು ಇರ್ಬೋದಾ? ಇದು ನಂದು ಲಾಸ್ಟ್ ನೇಮ್ ಅಂತಾರಲ್ವಾ, ಅಡ್ಡ ಹೆಸರು. ಹೌದು, ಹರಪನಹಳ್ಳಿ. ನಂದು ಒರಿಜಿನಲ್ ಊರ್ ಬಂದ್ಬಿಟ್ಟು ಮುಳ್ಗುಂದ ಅಂತ, ಅದು ಗದಗ ಹತ್ರ. ಇದು ಹರಪನಹಳ್ಳಿ ನಮ್ಗೆ ಹೇಗೆ ಬಂತು ಅಂದ್ರೆ, ನಮ್ಮ ಪೂರ್ವಜರು ಹರಪನಹಳ್ಳಿ ಸಂಸ್ಥಾನದಲ್ಲಿ ಹಿಂದೆ ಖಜಾಂಚಿ ಇನ್ಚಾರ್ಜ್ ಆಗಿದ್ರಂತೆ. ಅವಾಗ ಟಿಪ್ಪು ಸುಲ್ತಾನ್ ಹಾವಳಿ ಆಯ್ತಲ್ಲ, 1782ರಿಂದ 1799 ಅವಧಿಯಲ್ಲಿ. ಅವಾಗ ಅವರು ಆ ಕಿಂಗ್ಡಮ್ ಎಲ್ಲ ಬಿಟ್ಬಿಟ್ಟು ಮುಳ್ಗುಂದ್ ಕಡೆ ಬಂದು ಅಲ್ಲಿ ಸೆಟ್ಲ್ ಆದ್ರಂತೆ. ಅವಾಗ್ಲಿಂದ ನಮ್ಮ ಲಾಸ್ಟ್ ನೇಮ್ ಬಂದ್ಬಿಟ್ಟು ಹರಪನಹಳ್ಳಿ ಅಂತ ಆಗಿದೆ. ಹಾಗೆ ಒಂದು ಸ್ಟೋರಿ. ಮತ್ತೆ ಈಗ ಹೊರದೇಶದಲ್ಲಿ ಎಲ್ಲಿದ್ದೀರಾ? ಏನ್ ವೃತ್ತಿ ನಿಮ್ದು? ಈಗ ನಾನು ಇರೋದು ಇಲ್ಲಿ ವಾಷಿಂಗ್ಟನ್ DC ಏರಿಯಾದಲ್ಲಿ, ಮೆರಿಲ್ಯಾಂಡ್ ಅಲ್ಲಿ ಪೊಟೋಮ್ಯಾಕ್ ಅಂತ ಒಂದು ಊರಲ್ಲಿದ್ದೇನೆ. ನಂದು ವೃತ್ತಿ ಬಂದ್ಬಿಟ್ಟು, ನಾನು ಫಾರ್ಮಾಸ್ಯೂಟಿಕಲ್ ಸೈಂಟಿಸ್ಟ್ ಅಂತಾರಲ್ವಾ, ಅದು ನಂದು ವೃತ್ತಿ. ಸೊ ನಾವೆಲ್ಲ ಹೊಸ ಮೆಡಿಸಿನ್ಸ್ ತಯಾರಿ ಮಾಡೋ ಒಂದು ಕಂಪನಿ ಇದೆ, ಆಮ್ನಿಲ್ ಫಾರ್ಮಾಸ್ಯೂಟಿಕಲ್ಸ್ ಅಂತ, ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಕನ್ನಡ ಸಾಹಿತ್ಯದ ಆಸಕ್ತಿಯ ಬಗ್ಗೆ ತಿಳಿದುಕೊಳ್ಳುವ ಒಂದು ಇಚ್ಛೆ. ಆ ವಿಷಯದಲ್ಲಿ ನೀವು ತುಂಬಾ ಸಾಧನೆ ಮಾಡಿದ್ದೀರಾ. ನೀವು ಬರೆದಿರುವ ಕವನಗಳಲ್ಲಿ ಯಾವ್ದಾದ್ರು ಒಂದು ತುಣುಕು ನಮ್ಗೆ ಇವತ್ತು ಪ್ರಸ್ತುತಪಡಿಸ್ತೀರಾ? ಸರಿ, ಹೇಳೋಣ. ಸಾಧನೆ ತುಂಬಾ ಮಾಡಿದ್ದೇನೆ ಅಂತ ನಾನೇನ್ ಅನ್ಕೊಳಲ್ಲ. ಎಷ್ಟೇ ಮಾಡಿದ್ರು ಕಡಿಮೆನೆ ಅನ್ಸತ್ತೆ. ಅಷ್ಟಾಗಿ ನಾವೆಲ್ಲ ಹವ್ಯಾಸಿ ಸಾಹಿತಿಗಳು. ನಮ್ಮ ಮೂಲ ವೃತ್ತಿ ಬಂದ್ಬಿಟ್ಟು ಸೈನ್ಸ್ ವೃತ್ತಿ. ಹೀಗಾಗಿ ಯಾವಾಗ ಸಮಯ ಸಿಗುತ್ತೋ ಅದನ್ನ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಅವಾಗ ಏನೋ ಬರಿತಾ ಇರ್ತಾನೆ, ಮತ್ತೆ ಅಲ್ಲಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇರ್ತಾನೆ. ನಾನು ಸುಮಾರು ಒಂದು 40ರಷ್ಟು ಕವನಗಳನ್ನು ಬರೆದಿದ್ದೇನೆ ಇಲ್ಲಿವರೆಗೆ. ಅವೆಲ್ಲ ಸೇರಿಸಿ ಒಂದು ಪುಸ್ತಕ ಮಾಡೋಣ ಅನ್ಕೋತಾ ಇದ್ದೇನೆ, ಇನ್ನೂ ಆಗಿಲ್ಲ ನೋಡಿ. ಈಗ ನೀವು ಹೇಳ್ದಂಗೆ ಒಂದು ಕನ್ನಡದ ಒಂದು ತುಣುಕನ್ನು ಹೇಳ್ತೀನಿ.
ನಾವು ಇಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ವಿ ಕಾವೇರಿಯಲ್ಲಿ 2006ರಲ್ಲಿ. ಅವಾಗ ನಾನು ಆಮಂತ್ರಣ ಗೀತೆ ಬರೆಯೋ ಒಂದು ಅವಕಾಶ ಸಿಕ್ಕಿತ್ತು ನನ್ಗೆ. ಅದರ ಒಂದು ಇಲ್ಲಿ ಹೇಳ್ತೇನೆ ತುಣುಕನ್ನ. ಕಾದಿಹಳು ಕಾತುರದಿ ಕಾವೇರಿ ಭಾವನದಿ, ಬರಮಾಡೆ ಕರುನಾಡ ಬಾಂಧವರ ವೈಭವದಿ, ಬರೆದಿಹಳು ಓಲೆಯ ಆದರವ ಹೊನ್ನಿ, ಕರೆದಿಹಳು ಸಮ್ಮೇಳನಕ್ಕೆ ವಿಶ್ವವೇ ಬನ್ನಿ, ಸುತ್ತೋಣ ಅಮೆರಿಕೆ ಧಾನಿಯನೇ ಬನ್ನಿ, ಮುತ್ತೋಣ ಅಮೇರಿ ಕನ್ನಡಿಗರನೇ ಬನ್ನಿ, ಎತ್ತೋಣ ಹಿರಿಮೆಯ ಕನ್ನಡವ ಬನ್ನಿ, ಕೆತ್ತೋಣ ಗೊಮ್ಮಟನ ಪ್ರತಿಮೆಯೇ ಬನ್ನಿ, ಹಾಡೋಣ ಕನ್ನಡದ ರಾಗವನ್ನೇ ಬನ್ನಿ, ಕುಣಿಯೋಣ ಕನ್ನಡದ ಮಿಡಿತಕ್ಕೆ ಬನ್ನಿ, ಸವಿಯೋಣ ಕನ್ನಡದ ನಳಪಾಕ ಬನ್ನಿ, ಬೆಳೆಸೋಣ ಕನ್ನಡದ ಬಾಂಧವ್ಯ ಬನ್ನಿ. ಮತ್ತೆ ಈ ಹಾಡನ್ನ ನೀವು ಬರ್ತಿದ್ದನ್ನ ಸಂಗೀತ ಕಟ್ಟಿಯವರು ಹಾಡು ಹೇಳಿದ್ರು ಅಂತ ಹೇಳಿದ್ರಿ ಅಲ್ವಾ? ಹೌದು, ಸಂಗೀತ ಕಟ್ಟಿಯವರು ಇದಕ್ಕೆ ಸುಶ್ರಾವ್ಯವಾಗಿ ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ರು. ಅದು ತುಂಬಾ ಪ್ರಖ್ಯಾತವಾಯ್ತು ಎಲ್ಲ ಕಡೆ. ಅದನ್ನ ನಾವು PR ವರ್ಕ್ ಮಾಡೋಕೆ, ಎಲ್ಲ ಅಡ್ವರ್ಟೈಸ್ ಮಾಡೋಕೆ ಎಲ್ಲಾ ಕಡೆ ಯೂಸ್ ಮಾಡಿದ್ವಿ ಆ ಟೈಮಲ್ಲಿ. ಅದು ತುಂಬಾ ಎಲ್ಲರೂ ಮೆಚ್ಚಿದ್ರು ಆ ಹಾಡನ್ನ. ಅದೇ, ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕನ್ನಡ ರಾಜ್ಯೋತ್ಸವ ಮತ್ತೆ ಕನ್ನಡ ಡಿಮ್ ಕಾರ್ಯಕ್ರಮಕ್ಕೆ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಅದೇ, ಇನ್ನು ಮುಂದೆ ಕೇಳ್ಬೇಕಂದ್ರೆ ನಿಮ್ಮ ರಂಗಭೂಮಿಯ ಅಭಿರುಚಿ ಅಂತೂ ಎಲ್ಲರಿಗೂ ಗೊತ್ತಿರೋ ವಿಷಯ. ಅದರ ಆರಂಭ ಹೇಗೆ ಆಯ್ತು? ಮತ್ತೆ ಏನಾದ್ರೂ ಸನ್ನಿವೇಶ ನಮ್ಗೆ ಇವತ್ತು ನಿಮಗ್ ನೆನಪಿದ್ರೆ ಹೇಳ್ತೀರಾ? ನನಗೆ ಮೊದ್ಲಿಂದ ಸ್ವಲ್ಪ ಕನ್ನಡ ರಂಗಭೂಮಿ ಆಸಕ್ತಿ. ನಾವು ಚಿಕ್ಕವನಿದ್ದಾಗ್ಲಿಂದಲೇ, ಐ ಥಿಂಕ್ 7ನೇ ತರಗತಿಯಲ್ಲಿ ಇದ್ನೇನೋ, ಅವಾಗ್ಲಿಂದ ಮೊದ್ಲೇ ನಾಟಕ ನನ್ನ ಕಡೆಯಿಂದ ಮಾಡ್ಸಿದ್ರು ನಮ್ಮ ಮೇಷ್ಟ್ರು. ಅದ್ರಲ್ಲಿ ನನ್ಗೆ ಕುಂತಿ ಪಾತ್ರ ಕೊಟ್ಬಿಟ್ಟಿದ್ರು. ಅದು ಪರವಾಗಿಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ವರೆಗೆ ಹೋಯ್ತು. ನಾವು ಅವಾಗ ರಾಯಚೂರು ಡಿಸ್ಟ್ರಿಕ್ಟ್ ಹೋಗಿದ್ವಿ. ನಮ್ಗೆ ಟಾಪ್ 10 ಆಕ್ಟರ್ಸ್ ಅಲ್ಲಿ ಒಂದು ಪ್ರೈಸ್ ಕೂಡ ಬಂತು ಅವಾಗ. ಅವಾಗ್ಲಿಂದ ನನ್ಗೆ ಆಸಕ್ತಿ. ಎಷ್ಟನೇ ಇದು 1972-73 ಟೈಮಲ್ಲಿ. ಸೊ ಆಗ್ಲಿಂದ ಸ್ವಲ್ಪ ಅವಾಗವಾಗೆ ನಾಟಕದಲ್ಲಿ ಪಾಲ್ಗೊಳ್ತಾ ಇದ್ದೆ. ಆದ್ರೆ ನಮ್ಮ ಅಭ್ಯಾಸ, ನಮ್ಮ ಈ ಕರಿಯರ್ ಇದರಲ್ಲಿ ಸ್ವಲ್ಪ ಸಮಯ ಸಿಗ್ತಾ ಇರ್ಲಿಲ್ಲ. ಹೀಗಾಗಿ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಯ್ತು. ನಾ IIT ಅಲ್ಲಿ PhD ಮಾಡೋಕ ಮುಂಬೈಗೆ ಬಂದಾಗ ಅಲ್ಲಿ ಒಂದೆರಡು ನಾವು ಸ್ಕಿಟ್ಸ್ ಎಲ್ಲ ಮಾಡಿದ್ವಿ ಇಂಗ್ಲಿಷ್ ಅಲ್ಲಿ. ಅದಾದ್ಮೇಲೆ ಮುಂದೆ ಇಲ್ಲಿ ಅಮೆರಿಕಕ್ಕೆ ಬಂದ್ಮೇಲೆ ನಾನು ಬಾಸ್ಟನ್ ನಲ್ಲಿನೇ ಮತ್ತೆ ಸ್ಟಾರ್ಟ್ ಮಾಡಿದೆ ನನ್ನ ಆಕ್ಟಿಂಗ್ ಆಕ್ಟಿವಿಟಿ. ಅದು 1995ರಲ್ಲಿ ಗೌಡ್ರ ಅಳಿಯ ಅಂತ ಒಂದು ತಮಾಷೆ ನಾಟಕ, ಅದನ್ನ ಶುರು ಮಾಡಿದ್ವಿ ನಮ್ಮ ಮಿತ್ರರೆಲ್ಲ ಸೇರ್ಕೊಂಡು. ಅದಾದ್ಮೇಲೆ ಸುಮಾರಾಗಿ ಮಾಡ್ತಾನೆ ಬಂದ್ವಿ. ಮುಂದೆ 3ನೇ ಹೆಂಡತಿ ಅಂತ ಒಂದ್ ಮಾಡಿದ್ವಿ. ಅದಾದ್ಮೇಲೆ 1997ರಲ್ಲಿ ಸುವರ್ಣ ಮಹೋತ್ಸವ ಆಯ್ತು ನೋಡಿ, ನಮ್ಮ ಭಾರತದ ಸ್ವತಂತ್ರ ಸಂಗ್ರಾಮದ. ಅಲ್ಲಿ ಒಂದು ನನ್ಗೆ ಅವಕಾಶ ಸಿಕ್ತು ಒಂದು ಸ್ಕಿಟ್ ಮಾಡ್ಸೋಕೆ ಬಾಸ್ಟನ್ ಅಲ್ಲಿ. ಆಗ ನಾನು ಒಂದು ಸ್ವತಂತ್ರ ಸಂಗ್ರಾಮದ ನೆನಪುಗಳು ಅಂತ ಒಂದು ಸ್ಕಿಟ್ ಬರೆದು ಸುಮಾರು 50 ಜನನ ಸೇರಿಸಿ ನಮ್ಮ ಭಾರತದ ಸ್ವತಂತ್ರ ಸಂಗ್ರಾಮ ಹೇಗಿತ್ತು, ಯಾರ್ಯಾರು ಅದ್ರ ಬಗ್ಗೆ ಶ್ರಮ ಪಟ್ರು, ಅದನ್ನ ಒಂದು ಚಿತ್ರೀಕರಣ ಮಾಡಿದ್ವಿ. ಅದಾದ್ಮೇಲೆ ಮುಂದೆ ಹಾಗೆ ಏನೇನೋ ಮಾಡ್ತಾ ಹೋದ್ವಿ. ಆಮೇಲೆ ನಾ ಇಲ್ಲಿ ವಾಷಿಂಗ್ಟನ್ ಬಂದೆ 97ರಲ್ಲಿ. ಅಲ್ಲಿಂದ ನಾವು ಮತ್ತೆ ಕೆಲವು ನಾಟಕಗಳನ್ನ ಹಾಗೆ ಮಾಡ್ತಾ ಇದ್ವಿ. ಮಂಗಮನ ಪ್ರೇಮ ಪತ್ರ, ಪಶ್ಚಾತ್ತಾಪ ಅಂತ ಹಿರಣ್ಣಯ್ಯನವ್ರು ಬಂದಿದ್ರು, ಮಾಸ್ಟರ್ ಹಿರಣ್ಣಯ್ಯ. ಅವರ ಪಶ್ಚಾತ್ತಾಪ ನಾಟಕದಲ್ಲಿ ಒಂದು ಚಿಕ್ಕ ರೋಲ್ ಕೊಟ್ಟಿದ್ರು, ನನಗೆ ನೆನಪಿದೆ ಈಗನು. ಮುಂದೆ ಸಂದರ್ಶನ ಅಂತ ಒಂದು ಅಕ್ಕ 2000ದಲ್ಲಿ ಮಾಡಿದ್ವಿ. ಮುಂದೆ ಮುಖ್ಯವಾಗಿ ಯಯಾತಿ ಅಂತ ಮನೋಹರ್ ಕುಲಕರ್ಣಿ ಅವರು, ಈಗ ದಿವಂಗತರು, ಅವರು ಡೈರೆಕ್ಟ್ ಮಾಡಿದ್ರು. ಇದು ಗಿರೀಶ್ ಕರ್ನಾಡ್ ಬರೆದಿರೋ ನಾಟಕ, ತುಂಬಾ ಪ್ರಖ್ಯಾತವಾದದ್ದು. ಅದರಲ್ಲಿ ನಾನು ಪುರುನ ರೋಲ್ ಮಾಡಿದ್ದೆ. ಯಯಾತಿಯ ಮಗ ಪುರು ಯಯಾತಿಗೆ ತನ್ನ ಯೌವನ ಕೊಡ್ತಾನೆ. ಆ ಸ್ಟೋರಿಯಲ್ಲಿ ನಾನು ಪುರುನ್ ರೋಲ್ ಮಾಡಿದ್ದೆ. ಆ ತರ ಮುಂದೆ ಹಾಗೆ ಮಾಡ್ತಾ ಬಂದ್ವಿ. ಮುಂದೆ ಕೆಲವೊಂದೆಲ್ಲ ಮಾಡಿ ಏಕೀಕರಣ ಅಂತ ಇನ್ನೊಂದ್ ಮಾಡಿದ್ವಿ, BG ಅವರ ಹಾಸ್ಯ ನಾಟಕ. ಅದೇ ತರ ನಾವೊಂದು ಅಮೇರಿಕರಣ ಅಂತ ಇನ್ನೊಂದು ನಾಟಕ ನಾನೇ ಬರೆದಿದ್ದೆ, ಅದನ್ ಮಾಡಿದ್ವಿ. ಆಮೇಲೆ ಬೆರಳ್ಗೆ ಕೊರಳ್ ಅಂತ ಕುವೆಂಪು ಅವ್ರದ್ದು ತುಂಬಾ ಫೇಮಸ್ ನಾಟಕ, ಅದನ್ನು ಹಳೆಗನ್ನಡದಲ್ಲಿ ಅದನ್ನ ಮಾಡಿದ್ವಿ. ಅದಾದ್ಮೇಲೆ ರಾಧೇಯ ಅಂತ ಇನ್ನೊಂದು ಕೃಷ್ಣಮೂರ್ತಿ ಪುರಾಣಿಕರ್ದು. ಹೀಗೆ ಮಾಡ್ತಾ ಬಂದ್ವಿ. ಐ ಥಿಂಕ್ ಕೊನೆಗೆ ಈಗ ಕೊರಿಯಪ್ಪನ ಕೊರಿಯೋಗ್ರಫಿ ಅಂತ 2007ರಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಈಗ ಇಲ್ಲಿ ನಿತೀಶ್ ಶ್ರೀಧರ್ ಅಂತ ಬಂದಿದಾರಲ್ಲ, ಅವರು ಪ್ರಖ್ಯಾತ ನಾಟಕ ವಿದ್ವಾಂಸರು. ಅವರು ಕೆಲವೊಂದು ನಾಟಕದಲ್ಲಿ ನನ್ಗೆ ಪಾತ್ರ ಕೊಟ್ಟಿದ್ರು. ಮೈಸೂರು ಮಲ್ಲಿಗೆ ಮತ್ತೆ ಈ ತರ 2-3 ನಾಟಕದಲ್ಲಿ ಅವ್ರ ಜೊತೆನೂ ಮಾಡ್ದೆ. ಇನ್ಮೇಲೆ ಇನ್ನ ಸ್ವಲ್ಪ ಜಾಸ್ತಿ ಮಾಡೋಣ ಅನ್ಕೋತಾ ಇದ್ದೇನೆ. ಖಂಡಿತ ಮಾಡಿ, ನಮ್ಗೆಲ್ಲ ಒಂದು ನೋಡುವ ಅವಕಾಶ ಸಿಕ್ಕತ್ತೆ. ಮತ್ತೆ ನಿಮ್ದು ಏನಾದ್ರೂ ಒಂದ್ ಸನ್ನಿವೇಶ ನೆನಪಿರ್ಬೋದಾ ನಾಟಕದಲ್ಲಿ? ಇದು ರಾಧೇಯದಲ್ಲಿ
ರಾಧೇಯ ಅಂದ್ರೆ ಇವನು ಕರ್ಣನ್ಗೆ ರಾಧೇಯ ಅಂತಾರಲ್ವಾ, ಹೌದು. ಅದು ತುಂಬಾ ಕೃಷ್ಣಮೂರ್ತಿ ಪುರಾಣಿಕರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅದರಲ್ಲಿ 3 ಸೀನ್ಸ್ ಬರ್ತಾವೆ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಅವನು ಬೆಳಿಗ್ಗೆ ಎದ್ದು ನದಿಯಲ್ಲಿ ನಿಂತ್ಕೊಂಡು ಸಂಧ್ಯಾ ವಂದನೆ ಮಾಡಿ ಸೂರ್ಯ ಅರ್ಘ್ಯ ಸ್ನಾನ ಮಾಡ್ತಾ ಇರ್ತಾನೆ. ಆವಾಗನೇ ಕುಂತಿ ಬಂದ್ಬಿಟ್ಟು ಅವನಿಗೆ ಸತ್ಯವನ್ನ ಹೇಳ್ಬಿಡ್ತಾಳೆ. ಈ ತರ ನೀನು ನನ್ ಮಗ ಅಂತೆಲ್ಲ ಹೇಳ್ಬಿಟ್ಟು ನಿನ್ನ ತಮ್ಮಂದ್ರು ಪಾಂಡವರು ಅವ್ರಿಗೆ ಏನೋ ಮಾಡ್ಕೊಡುದು, ದಯವಿಟ್ಟು ಅವ್ರನ್ನ ಸಂಭಾಳಿಸುವಂತ ಆತರ ಅವನಿಗೆ ಒಂದು ಒತ್ತಡ ತಂದ್ಬಿಡ್ತಾಳೆ. ಆದ್ರಿಂದ ಅವನಿಗೆ ದಿಗ್ಭ್ರಮೆ ಆಗಿ ಅವಳ ಮಾತನ್ನ ಕೇಳ್ಕೊಂಡು ಬಂದು ದಿಗ್ಭ್ರಮೆಯಿಂದ ಕುತ್ಕೊಂಡಿರ್ತಾನೆ. ಅವನಿಗೆ ಏನು ತಿಳಿತಾ ಇರಲ್ಲ, ತೋಚ್ತಾ ಇರಲ್ಲ, ಇದೇನಪ್ಪ ಈ ತರ ಆಗಿದೆ ಅಂತ. ಅವಾಗ ಒಬ್ಬನೇ ಒಂದ್ ಸ್ವಲ್ಪ ಮಾತಾಡೋಕ್ ಶುರು ಮಾಡ್ತಾನೆ. ಅದು ಸ್ವಲ್ಪ ದೊಡ್ಡ ಮೊನೋಲಾಗ್ ಇದೆ, ಅದರಲ್ಲಿ ಒಂದ್ ಸ್ವಲ್ಪ ನೋಡ್ತೇನೆ, ನಾನು ಟ್ರೈ ಮಾಡಿ ಹೇಳ್ತೇನೆ. ಭಾನು ಸಂಭವನಂತೆ ಕುಂತಿಯೇ ತಾಯಂತೆ, ಹುಟ್ಟು ಹಗೆಯಾದವರು ಒಡ ಹುಟ್ಟಿದವರಂತೆ, ಪಾಂಡು ತನಯರೊಳು ನಾನೇ ಹಿರಿಯ ಸೋದರನಂತೆ, ಕೌರವನ ಕಡೆಗೆಣಿಸಿ ಪಾಂಡವರ ನೆಮ್ಮಿದರೆ ಪಟ್ಟವೇ ನನಗಂತೆ, ಹೇಳಿದನು ಶ್ರೀಕೃಷ್ಣ. ಹೇಳಿದನು ಶ್ರೀಕೃಷ್ಣ. ಇಲ್ಲ, ಮೋಸವಿದು, ಕಪಟವಿದು, ಭೇದದಲ್ಲಿ ಹೊಕ್ಕಿರಿದ ಕೃಷ್ಣ ಕಾರಸ್ಥಾನದ ಅತ್ಯುಗ್ರ ಶಸ್ತ್ರವಿದು, ರಾಜಕಾರಣ ಪಟುವು ರಾಜನೀತಿಯ ತೋರುತೆಂದೆದೆಯ ಹಿಂಡಿರುವ ಕುಸಿತದ ವಿಷವಿದುವು. ಹೌದು, ವಿಷವಿದುವು. ಈ ತರ ಒಂದು ಡೈಲಾಗ್, ಇದು ಮೊನೋಲಾಗ್ ಬರುತ್ತೆ. ಮುಂದೆ ಇನ್ನ ಒಂದ್ ಸ್ವಲ್ಪ ಒಂದು ಮೊನೋಲಾಗ್ ಇದೆ, ಅದೆಲ್ಲ ಸಮಯ ಜಾಸ್ತಿ ಇಲ್ಲ ನಮ್ಗೆ. ಅವನು ಕೊರಗ್ತಾನೆ, ನಾನು ಇಷ್ಟೊಂದು ನನ್ನ ಜೀವನದಲ್ಲಿ ತೊಂದರೆಗಳು ಬಂದು ಎಷ್ಟೊಂದು ತಾಕಲಾಟ ಆಯ್ತು, ಅಷ್ಟೆಲ್ಲ ನಾನು ಎಲ್ಲಾ ದುಃಖ ನುಂಗ್ಕೊಂಡು ಬಾಳ್ತಾ ಹೋದ್ನಲ್ಲ, ನಾನ್ ಯಾರಿಗೂ ಏನ್ ತೊಂದರೆ ಕೊಡ್ಲಿಲ್ಲ, ಮತ್ತೆ ನನ್ನ ಈ ದುರ್ದೈವದ ಅಪದೇಶ ಏನು ನಾನು ಎಣಿಸ್ದೇನೆ ನಾನು ನನ್ನ ಕೌರವನಿಗೆ ನಾನು ಬಾಳ ಅರ್ಪಣೆ ಮಾಡಿದ್ನಲ್ಲ, ನನ್ನ ಸಾಕು ತಂದೆ ತಾಯಿ ಇವ್ರನ್ನ ನೋಡ್ತಾ ಹೋದ್ನಲ್ಲ, ಇಷ್ಟೆಲ್ಲ ನಾನ್ ಮಾಡ್ತಾ ಹೋದ್ರು ನನಗೆ ಈ ಧರ್ಮ ಸಂಕಟ ಯಾಕೆ ಬಂದು ನಿಂತು ನನ್ಗೆ ಅಂತ ವ್ಯಥೆ ಪಟ್ಟು ಅಳ್ತಾನೆ ಪಾಪ. ನಾ ಇಷ್ಟೊಂದು ಶಕ್ತಿಯುತವಾದವನು, ನನ್ಗೆ ಶಕ್ತಿಯುತವಾದ ಎದೆ, ಏನಾದ್ರೂ ಅಲ್ಲಿ ಛೇದಿಸಿ ಒಳಗೆ ಹೋಗಕ್ ಸಾಧ್ಯ ಇಲ್ಲ ಯಾರಿಗೂ. ಅಂತದ್ದು ಒಂದು ಕೃಷ್ಣನ ಮಾತು ನನ್ನ ಎದೆ ಹೊಕ್ಕು ಇಷ್ಟೊಂದು ನನಗೆ ತೊಂದರೆ ಮಾಡ್ತಾ ಇದೆಯಲ್ಲ ಅಂತ ಅವನು ಹೇಳ್ತಾನೆ. ನೀವು ನಿಮ್ಮ ಡೈಲಾಗು ಡೆಲಿವರಿ ತುಂಬಾ ಚೆನ್ನಾಗಿತ್ತು ಸ್ವಾಮಿ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಕಣ್ ಮುಂದೆ ಆ ಸನ್ನಿವೇಶ ಬಂದಾಗೆ ಆಯ್ತು. ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ಬೇಕು. ಏನೋ ಟ್ರೈ ಮಾಡಿದೆ. ಹೀಗೆ ಕನ್ನಡಕ್ಕೆ ಸಂಬಂಧಿಸಿದ ಇಷ್ಟೆಲ್ಲ ಚಟುವಟಿಕೆಗಳು ನಿಮ್ಮ ಜೀವನದಲ್ಲಿ ಬೆರೆತೋಗಿದೆ. ಅದು ಈ ವಿದೇಶದ ನೆಲದಲ್ಲಿ ಇಷ್ಟೆಲ್ಲ ಹವ್ಯಾಸಗಳಿಗೆ ಉತ್ತೇಜನ ಹೇಗ್ ಸಿಗುತ್ತೆ, ಅದನ್ನ ನೀವು ಮುಂದುವರ್ಸ್ಕೊಂಡು ಹೇಗ್ ಹೋಗ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ. ನನ್ಗನ್ಸೋ ಮಟ್ಟಿಗೆ ನಾವು ಯಾವ ವಸ್ತುವನ್ನು ಬಿಟ್ಟು ದೂರ ಬರ್ತೇವೋ ಅಥವಾ ಯಾವ್ದೊಂದು ತ್ಯಜಿಸಿದಂಗೆ ಅನ್ಕೊಂಡ್ಬಿಟ್ಟು ನಾವು ಬೇರೆ ಎಲ್ಲೋ ಬೇರೆ ಸನ್ನಿವೇಶದಲ್ಲಿ ಹೋಗ್ತೀವೋ, ಅವಾಗ ಆ ವಸ್ತು ಬೇಕು ಅಂತ ಜಾಸ್ತಿ ನಮ್ಗೆ ಒಲವಾಗತ್ತೆ ಅಂತ ಅನ್ಸುತ್ತೆ ನನಗೆ. ಹೌದು, ಖಂಡಿತ. ಅದಕ್ಕೆ ಈಗ ನಾವು ಕರ್ನಾಟಕದಲ್ಲಿ ಇಂಡಿಯಾದಲ್ಲೇ ಉಳ್ಕೊಂಡ್ಬಿಟ್ಟಿದ್ರೆ ನಾ ಇಷ್ಟೊಂದು ಮಾಡ್ತಾ ಇದ್ನೋ ಇಲ್ಲೋ ನನಗೆ ಅನಿಸ್ತಾ ಇಲ್ಲ. ಆದ್ರೆ ಇಲ್ಲಿ ಬಂದ್ಮೇಲೆ ನಮ್ಗೆ ಅದೇನೋ ಒಂದು ಮಿಸ್ ಆಗಿರುತ್ತ ನೋಡಿ, ಆ ಕನ್ನಡ ತಿರುಳು, ಆ ಕನ್ನಡ ಭಾಷೆಯ ಒಲವು, ಅದರ ಒಂದು ಸೊಬಗು, ಅದು ಇಲ್ಲಿ ಹೇಗೆ ಅದನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಒಂದು ಯಾವಾಗ್ಲೂ ಒಂದು ಕುತೂಹಲ, ಇಚ್ಛೆ ಇದ್ದೇ ಇರುತ್ತೆ ಎಲ್ರಿಗೂ. ಹೀಗಾಗಿಬಿಟ್ಟು ಅಮೆರಿಕಕ್ಕೆ ಬಂದ್ಮೇಲೆ ಇದೆಲ್ಲ ಸ್ವಲ್ಪ ಎಳೆತ ಜಾಸ್ತಿ ಆಗಿ ನಮ್ಗೆ ಇದ್ರ ಕಡೆ ಸ್ವಲ್ಪ ಗಮನ ಹೋಯ್ತು. ಸಾಧ್ಯವಾದಾಗೆಲ್ಲ ಸ್ವಲ್ಪ ಪುಸ್ತಕಗಳನ್ನು ಓದೋದು, ಮತ್ತೆ ಇವೆಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದು, ಎಲ್ಲಿದ್ರು ಕನ್ನಡ ಸಂಘಗಳಲ್ಲಿ ಹೋಗಿ ಅಲ್ಲೆಲ್ಲ ಚಟುವಟಿಕೆಗಳಲ್ಲಿ ನಾನು ಪಾಲ್ಗೊಳ್ತಾ ಇದ್ದೆ. ಆಮೇಲೆ ಕೆಲವೊಂದೇನೋ ವಾಲಂಟರಿ ವರ್ಕ್ ಆ ತರಾನು ಮಾಡ್ತಾ ಇದ್ದೆ. ಹೀಗಾಗಿ ನನ್ಗೆ ಆ ತರ ಆಸಕ್ತಿ ಬಂತು, ಅದನ್ನ ಬೆಳೆಸ್ಕೊಂಡ್ ಬಂದೆ. ಇನ್ನ ನಾನು ಜಾಸ್ತಿ ಮಾಡ್ಬೋದಾಗಿತ್ತು, ಬಟ್ ಇದು ಕರಿಯರ್ ಯಾವಾಗ್ಲೂ ಕಾನ್ಫ್ಲಿಕ್ಟಿಂಗ್ ಇರುತ್ತೆ ನೋಡಿ. ಕರಿಯರ್ ಕಡೆ ಲಕ್ಷ್ಯ ಕೊಡೋದು, ಆಮೇಲೆ ಮನೆ ಕಡೆನೂ ಕೊಡ್ಬೇಕಾಗತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆಮೇಲೆ ನಮ್ಮ ಅಪ್ಪ ಬೇರೆ, ಅವರು ತುಂಬಾ ವಯಸ್ಕರು, ಈಗ 97 ರನ್ನಿಂಗ್, ಇನ್ನ ತುಂಬಾ ಚೆನ್ನಾಗಿದ್ದಾರೆ. ದೇವ್ರ ಅವ್ರಿಗೆ ಹಾಗೆ ಆಯುಷ್ಯ ವರ್ಧನೆ ಮಾಡ್ತಾ ಇರ್ಲಿ ಅನ್ಕೋತಾಯಿನಿ. ಇದೆಲ್ಲರ ಮಧ್ಯದಲ್ಲಿ ಎಷ್ಟ್ ಸಾಧ್ಯವಾಯ್ತೋ ಅಷ್ಟ್ ನಾನು ಮಾಡ್ತಾ ಬಂದೆ. ಆ ತರ ಮಾಡಿ ಸ್ವಲ್ಪ ಏನೋ ನಡೆಸಿದ್ದೇನೆ. ಇನ್ನು ರಿಟೈರ್ ಎಲ್ಲ ಆದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡೋಣ ಅನ್ಕೋತಾ ಇದ್ದೇನೆ. ಇನ್ನೊಂದ್ 2-3 ವರ್ಷದಲ್ಲಿ ರಿಟೈರ್ ಆಗೋಣ ಅನ್ಕೋತಾ ಇದ್ದೀನಿ. ಇಲ್ಲ ರವಿ ಅವರೇ, ನೀವು ತುಂಬಾನೇ ಕೊಡುಗೆ ಕೊಟ್ಟಿದ್ದೀರಾ ಕನ್ನಡಕ್ಕಾಗಿ. ಕನ್ನಡ ಸಾಹಿತ್ಯ ಆಗ್ಲಿ, ನಾಟಕಗಳಲ್ಲೂ, ಕನ್ನಡ ಸಂಘದಲ್ಲಿ, ಅದು ಇನ್ನು ಅಧ್ಯಕ್ಷರಾದಾಗ ನೀವು ಎಷ್ಟೊಂದು ಕೆಲಸಗಳು ಮಾಡಿದ್ದೀರಿ, ಕೇಳ್ಬೇಕಿತ್ತು ಅದೆಲ್ಲ. ಆದ್ರೆ ಅದಕ್ಕೆಲ್ಲ ಸಮಯ ಇದಾಗ್ತಾ ಇದೆ. ಆದ್ರೆ ನೀವು ತುಂಬಾನೇ ಮಾಡಿದ್ದೀರಾ ಕನ್ನಡಕ್ಕಾಗಿ. ನಿಮ್ಮಂತವ್ರು ಇರೋದಕ್ಕೆ ನಮ್ಮ ಕನ್ನಡ ಉಜ್ವಲವಾಗಿ ಮೆರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು.
ಥ್ಯಾಂಕ್ ಯು. ನಮ್ಗೆ ಇವತ್ತು ನೀವು ಈ ಸಮಯ ಕೊಟ್ಟಿದ್ದಕ್ಕೆ ನಾವು ಧನ್ಯವಾದ ಹೇಳ ಬಯಸ್ತೀವಿ. ಮತ್ತೆ ನಮ್ಮ ಆಕಾಶವಾಣಿಯ ಕೇಳುಗರು ಇವತ್ತು ತುಂಬಾ ಸಂತೋಷ ಪಡ್ತಾರೆ ಅಂತ ಅನ್ಕೊಂಡಿರ್ತೀನಿ. ನಿಮಗೂ ಕೂಡ ನಾನು ಈ ಅವಕಾಶ ಒದಗಿಸಿಕೊಟ್ಟದ್ದಕ್ಕೆ ತುಂಬಾ ಧನ್ಯವಾದಗಳು ಶುಭಾ ಅವರೇ. ನಮಸ್ಕಾರ. ದೂರ ದೂರ ಸಾಗಿದರು ಭಾವದಲೆಯೂ ಕನ್ನಡ, ಮಾನೆತ್ತರ ಹಾರಿದರು ತುಡಿತವದು ಕನ್ನಡ. ಡಿಂಡಿಮ 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 ಹೊರನಾಡಿನಲ್ಲಿ ಕನ್ನಡ ಡಿಂಡಿಮ. ಇದುವರೆಗೂ ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿ ಶುಭಾ. ಪರಿಕಲ್ಪನೆ ಎಸ್ಆರ್ ಭಟ್. ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್. ಸಹಕಾರ ವತ್ಸಲ. ಈ ಕಾರ್ಯಕ್ರಮವನ್ನ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಸಹ ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.